ನಮಃ ಗುರುಗಣಾಧಿಪತಯೇ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಾಂ ತತೋ ಜಯಮುದೀರಯೇತ್. ಹರಿ ಓಂ. ನೆನ್ನೆ ಬಹಳಷ್ಟು ವಿಚಾರಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಈ ದಿನ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಗ್ರಹಗಳ ಚಿಂತನೆಯನ್ನು ಮಾಡೋಣ. ಗ್ರಹ ಅಂದರೆ ನವಗ್ರಹಗಳ ಚಿಂತನೆ ಅಂತ. ಮುಂದಿನ ಕೆಲವು ಅಧ್ಯಾಯಗಳಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಚಾರಗಳನ್ನು ಗರುಡ ಪುರಾಣ ಹೇಳ್ತದೆ. ಒಂದು 22 ಅಧ್ಯಾಯಗಳಲ್ಲಿ ಜ್ಯೋತಿಷ್ಯದ ಚಿಂತನೆಯನ್ನು ಹೇಳ್ತದೆ. ಆ ಜ್ಯೋತಿಷ್ಯದ ಚಿಂತನೆ ಅಥವಾ ಜ್ಯೋತಿಷ್ಯದ ಚಿಂತನೆ ಬಗ್ಗೆ ನಾನು ತುಂಬ ಪ್ರಸ್ತಾಪ ಮಾಡಿದ್ರೆ ನಿಮಗೆ ಎಷ್ಟರ ಮಟ್ಟಿಗೆ ಅದು ಅರ್ಥ ಆಗ್ತದೆ ಗೊತ್ತಿಲ್ಲ. ಆದರೆ ನಿಮಗೆ ಅರ್ಥ ಆಗುವ ಒಂದು ಸಾರಾಂಶ ರೀತಿಯಲ್ಲಿ ಹೇಳುವ ಪ್ರಯತ್ನವನ್ನು ಭಗವತಿ ಅನುಗ್ರಹದಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನೆನೆ ಗ್ರಹಗಳು, ನವಗ್ರಹಗಳು ಎಲ್ಲ ಕೇಳಿದ್ದೀರಿ ಅಲ್ವಾ? ಈ ನವಗ್ರಹಗಳು ಅಂತ ಹೇಳುವಾಗ ನಮ್ಮಲ್ಲೀಗ ಬಹಳಷ್ಟು ಕಲ್ಪನೆಗಳು. ಎಷ್ಟು ಜನ ಅಂದ್ಕೊಂಡಿದ್ದೀರಿ ನವಗ್ರಹಗಳಿಂದ ನೇರವಾಗಿ ನಮಗೆ ತೊಂದರೆ ಬರ್ತದೆ ಅಂತ? ತುಂಬ ಜನ ಹಾಗೆ ಅಲ್ಲ ಕಲ್ಪನೆ ಮಾಡ್ಕೊಂಡಿರೋದು. ನಮಗೆ ನವಗ್ರಹದಿಂದ ನೇರವಾಗಿ ತೊಂದರೆ ಉಂಟು ಅಂತ ಹೇಳಿ. ಆದರೆ ಜ್ಯೋತಿಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಇದು ಪುರಾಣದಲ್ಲೂ ಹಾಗೆ ಹೇಳುವಂಥದ್ದು. ನೇರವಾಗಿ ನವಗ್ರಹರು ತಮ್ಮ ಸ್ವತಂತ್ರತೆಯಿಂದ ಯಾವ ತೊಂದರೆಯನ್ನು ಕೊಡುವುದಿಲ್ಲ. ಪ್ರತಿಯೊಂದು ಗ್ರಹ ಒಂದು ಅಧಿದೇವತೆಯ ಅಂಶದ ಪ್ರಕಾರವಾಗಿ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ. ಆ ಒಂದು ಸಂಬಂಧದಲ್ಲಿ ದೋಷಗಳು ಬರುವಾಗ ನಮಗೆ ಜ್ಯೋತಿಷ್ಯದಲ್ಲಿ ಅವರ ಸಮೇತರಾಗಿ ಆ ಅಧಿದೇವತೆಯನ್ನು ಆರಾಧನೆ ಮಾಡುವುದು ಅಂತ. ಈಗ ನವಗ್ರಹರೇ ತೊಂದರೆ ಕೊಡುವುದಾದರೆ ಒಂದು ಪ್ರಶ್ನೆ ಹುಟ್ಟಬೇಕಲ್ವ? ಜಾತಕವನ್ನು ನೋಡಿದಾಗ ಈಗ ಉದಾಹರಣೆಗೆ ಒಂದು ರಾಹು ಬೃಹಸ್ಪತಿ ಸಂಧಿಕಾಲ ಉಂಟು, ರಾಹು ದಶೆ ನಡೀತಾ ಉಂಟು ನಮಗೆ. ಈಗ ರಾಹು ದಶೆ ಅನ್ನೋದು ರಾಹು ತತ್ವದಲ್ಲಿ ನಿಮ್ಮ ಜೀವನ ಅಥವಾ ನಿಮ್ಮ ದೇಹ ಜೀವ ನಡೀತಾ ಉಂಟು. ಅಲ್ಲಿಂದ ಬೃಹಸ್ಪತಿ ಅಥವಾ ಗುರುಗ್ರಹ ಬರುವುದು. ಈ ಬರುವಂತಹ ಸಂದರ್ಭದಲ್ಲಿ ಅವರಿಬ್ಬರ ವೈರತ್ವದಲ್ಲಿ ತೊಂದರೆಯಾಗ್ತದೆ. ಹಾಗಾಗಿ ಸಂಧಿ ಶಾಂತಿಯನ್ನು ಮಾಡಿಕೊಳ್ಳಿ. ಮಾಡುವಾಗ ಮೃತ್ಯುಂಜಯನನ್ನು ಆರಾಧನೆ ಮಾಡಿ ಅಂತ. ಈಗ ನೇರವಾಗಿ ರಾಹು ಮತ್ತು ಬೃಹಸ್ಪತಿ ನೇರವಾಗಿ ತೊಂದರೆ ಕೊಡುವಂತಹದ್ದಾಗಿದ್ದರೆ ಶಿವನನ್ನು ಯಾಕೆ ಆರಾಧನೆ ಮಾಡಬೇಕು? ಮೃತ್ಯುಂಜಯನನ್ನು ಯಾಕೆ ಆರಾಧನೆ ಮಾಡಬೇಕು ನಾವು ಅಲ್ವಾ? ಅಂದರೆ ಆ ಎರಡು ಗ್ರಹಗಳು ಸಂಧಿಕಾಲಗಳಲ್ಲಿ ಅವರನ್ನು ಆಡಿಸುವಂತಹದ್ದು ಅಥವಾ ಅಧಿದೇವತೆಯಾಗಿ ನಿಲ್ಲುವಂತಹದ್ದು ಮೃತ್ಯುವನ್ನು ಗೆದ್ದಂತಹ ಅಥವಾ ಮೃತ್ಯುವನ್ನು ಹರಣ ಮಾಡುವಂತಹ ಮೃತ್ಯುಂಜಯ, ತ್ರಯಂಬಕ. ಆ ರೀತಿಯಾದಂತಹ ನವಗ್ರಹರು, ಅವರಿಗೆ ನಾವು ಬಣ್ಣಗಳು ಅಂತ ಹೇಳ್ತೇವೆ. ಈಗ ಸೂರ್ಯ ಅಂತ ಹೇಳುವಾಗ ಕೆಂಪು ಬಣ್ಣ. ಹಾಗಾದರೆ ಸೂರ್ಯ ಕೆಂಪಿದ್ದಾನ? ನಮಗೆ ಪ್ರತಿನಿತ್ಯ ಕಾಣ್ತಾನಲ್ಲ, ಏಕೈಕ ಗ್ರಹ ಅಲ್ವ ಪ್ರತಿನಿತ್ಯ ನಮಗೆ ಕಣ್ಣಿಗೆ ಕಾಣುವಂತಹದ್ದು. ಇನ್ನೊಂದು ಗ್ರಹ ಉಂಟು, ಚಂದ್ರ. ಅಂದರೆ ನಮಗೆ ನೋಡುವಾಗ ಕೆಂಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಬಂಗಾರದ ಬಣ್ಣದಲ್ಲಿ ಕಾಣುವುದು. ಆದರೆ ಅವನು ಕೆಂಪು ವರ್ಣ ಅಂತ ಯಾಕೆ ಹೇಳಿದ್ದು ಅಂತ ಕೇಳಿದ್ರೆ, ಅವನು ಬರುವ ಅಶ್ವಗಳು, ರಥಗಳು ಅಂತ ಇದರಲ್ಲಿ ಹೇಳ್ತಾರೆ. ಆ ರೀತಿಯಾದಂತಹ ರಥ ಮತ್ತು ಅಶ್ವದ ಬಣ್ಣ ಕೆಂಪು. ಆ ಕೆಂಪು ಬಣ್ಣದಲ್ಲಿ ಬರುವಂತಹ ಸೂರ್ಯನಿಗೆ ಅಥವಾ ಕೆಂಪು ವರ್ಣ ಅಂತ ಹೇಳುವಂತಹದ್ದು. ಹಾಗೆ ಚಂದ್ರ ಅಂತ ಹೇಳುವಾಗ ಬಿಳಿ ಅಲ್ವಾ ನಾವು ಹೇಳೋದು. ಹಾಗಾದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಚಂದ್ರ ಅಂತ ಹೇಳುವಾಗ ಪೂರ್ಣ ಬಿಳಿಯಲ್ಲ, ಅದು ಬೂದು ಬಣ್ಣ ಅಂತ ಹೇಳ್ತದೆ.
ಬೂದು ಬಣ್ಣ ಅಂದರೆ ಈ ಭಸ್ಮದ ಬಿಳಿ ಬರ್ತದಲ್ಲ, ಅದಕ್ಕೆ ಬೂದು ಬಣ್ಣ ಅಂತ ಹೇಳಿ. ಆ ರೀತಿಯಾದಂತಹ ಬೂದು ಬಣ್ಣದ ಅಶ್ವದಲ್ಲಿ ಅಥವಾ ರಥದಲ್ಲಿ ಚಂದ್ರ ಸಂಚರಿಸ್ತಾನೆ. ಹಾಗಾಗಿ ಅವನನ್ನು ಕರೆಯುವುದು. ಈಗ ನಾವು ಮಂಡಲಗಳು ಈ ವರ್ಣಗಳನ್ನೆಲ್ಲ ಹಾಕುವುದು ಯಾಕೆ ಅಂತಂದರೆ ಆ ಭಗವಂತನ ಆಸನ ಸ್ವರೂಪ, ಅವನು ಕೂತು ಬರಬೇಕು ಅಥವಾ ಕೂತು ನಮಗೆ ಅನುಗ್ರಹ ಮಾಡಬೇಕು ಅಂತ ಅಲ್ವಾ. ಹಾಗಾದರೆ ಚಂದ್ರನಿಗೆ ಅವನ ಅಶ್ವ ಅಥವಾ ಅವನ ರಥ ಅನ್ನುವಂತಹದ್ದು ಬೂದು ಬಣ್ಣದಲ್ಲುಂಟು. ಹಾಗಾಗಿ ಚಂದ್ರನನ್ನು ಬೂದು ಬಣ್ಣದಲ್ಲಿ ಆರಾಧನೆ ಮಾಡಿ. ಶುಕ್ರ ಅಂತ ಹೇಳುವಾಗ ಶುಕ್ರನಿಗೆ ನಾವು ಬಳಸುವಂತಹ ಬಣ್ಣ ಬಿಳಿ ಅಂತ. ಅಲ್ಲಿ ಅವನು ಬಿಳಿ ರಥದಲ್ಲಿ ಬರುವುದು, ಚಂದ್ರ ಬಿಳಿ ಅಲ್ಲ. ಚಂದ್ರನಿಗೆ ಬೂದು ಬಣ್ಣ ಅಥವಾ ಬೂದು ಬಿಳಿ ಅಂತ ಹೇಳೋದು. ಈಗ ನಮಗೆ ಬೂದು ಬಿಳಿ ಸಿಗೋದು ಕಷ್ಟ. ನಾವು ಈಗ ಅಂಗಡಿಗಳಿಗೆ ಹೋಗಿ ಬೂದು ಬಣ್ಣ ಕೊಡಿ ಅಂತಂದರೆ ಮುಖ ನೋಡ್ತಾರೆ. ಹಾಗಾಗಿ ಬಿಳಿಯನ್ನು ಹಾಕುವುದು, ಸಂಬಂಧ ಬಣ್ಣವನ್ನು ಹಾಕುವಂತಹದ್ದು. ಹಾಗೆ ಭೂಮಿಪುತ್ರನಾದಂತಹ ಕುಜನಿಗೆ ಮತ್ತೆ ಕೆಂಪು ಅಂತ ನಾವು ಹಾಕೋದು. ಆದರೆ ಅಲ್ಲಿ ಈ ಪದ್ಮರಾಗಮಣಿ ಅಂತ ಬಣ್ಣ ಕೇಳಿದ್ದೀರಾ? ಈ ಕೆಂಪು ಸೀರೆಗಳಲ್ಲೆಲ್ಲ ಸ್ವಲ್ಪ ಡಾರ್ಕ್ ಆಗಿ ಬರುವಂಥದ್ದು, ರಕ್ತದ ಬಣ್ಣ, ರಕ್ತದ ಛಾಯೆ ಇರುವಂಥ ಬಣ್ಣ ಬರ್ತದಲ್ಲ, ಅಥವಾ ಕೆಮ್ಮಣ್ಣು ಅಂತ ಹೇಳ್ತೇವಲ್ಲ, ಆರೆಂಜ್ ಅಲ್ಲ, ಈ ಕೆಮ್ಮಣ್ಣು ಅಂತ ಹೇಳಿ ಬರ್ತದೆ, ನೋಡಿದ್ದೀರಾ? ಆ ಕೆಮ್ಮಣ್ಣಿನ ಬಣ್ಣ ಅಂತ. ಆ ರೀತಿ ಪದ್ಮರಾಗ ಕೆಂಪು ಅಥವಾ ಪದ್ಮರಾಗ ಮಣಿಯಂತೆ ಅಂತ ಹೇಳಿ. ಹಾಗೆ ಈ ಶುಕ್ರ ಅದು ಕುಜ ಆದ ನಂತರದಲ್ಲಿ ನಮಗೆ ಈ ಬುಧನಿಗೆ ಯಾವ ಬಣ್ಣ ಅಂತ ಕೇಳಿದ್ರೆ, ಬುಧ ಅಂತ ಹೇಳುವಾಗ ನಮಗೆ ಅವರು ಹೇಳುವಂತಹ ಬಣ್ಣ ಸರಿ. ಈಗ ನಾವು ಹಸಿರು ಅಥವಾ ಹಳದಿ ಹೀಗೆಲ್ಲ ಬಳಸುವಂತಹ ಒಂದು ಪದ್ಧತಿ ಉಂಟು. ಆದರೆ ಇದರಲ್ಲಿ ವಿಶೇಷವಾಗಿ ಬುಧ ಅಂತ ಹೇಳುವಾಗ ಭೂತೇಶ ವಾಯು, ಬುಧ ಅಂತ ಹೇಳುವಾಗ ಸ್ವಲ್ಪ ಹಳದಿ ಮಿಶ್ರಿತವಾದಂತಹ ಕೆಂಪು ಅಂತ. ಅಂದರೆ ಹಳದಿಯ ಪ್ರಮಾಣ ಹೆಚ್ಚು, ಕೆಂಪಿನ ಪ್ರಮಾಣ ಕಮ್ಮಿ. ಆ ರೀತಿಯಾದಂತಹ ಹಳದಿ ಮಿಶ್ರಿತವಾದಂತಹ ಕೆಂಪು ಬಣ್ಣವನ್ನು ಬುಧನಿಗೆ ಬಳಸಬೇಕು. ನಾವು ಈಗ ಎರಡು ಹಳದಿಯನ್ನೇ ಬಳಸೋದು ಅಲ್ಲ. ಹಾಗೆ ಬೃಹಸ್ಪತಿ ಹಳದಿಯ ಶ್ವೇತವರ್ಣ, ಲೈಟ್ ಎಲ್ಲೋ. ನಾನು ಹಿಂಗೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಬೇಗ ಗೊತ್ತಾಗ್ತದೆ ಅಂತ. ಅಂದರೆ ಅಚ್ಚು ಹಳದಿ ಅಲ್ಲ, ಲೈಟ್ ಎಲ್ಲೋ ಅಂತ ಹೇಳ್ತೇವಲ್ಲ, ಆ ರೀತಿಯಾದಂತಹ ಬಣ್ಣವನ್ನು ಬೃಹಸ್ಪತಿ ಅಂದರೆ ಗುರುಗ್ರಹನಿಗೆ ಬಳಸಬೇಕು. ಶನಿ ಅನ್ನುವನು ನೀಲವರ್ಣದಲ್ಲಿ ಬರುವಂಥವನು. ಈಗಲೂ ಕೂಡ ನಾವು ನೀಲವರ್ಣವನ್ನೇ ಬಳಸುವಂತಹದ್ದು ಶನಿಗೆ. ಆದರೆ ನಾವು ಬಳಸುವ ನೀಲಿಯಲ್ಲಿ ವ್ಯತ್ಯಾಸ ಮಾಡಬಾರ್ದು. ಕಪ್ಪು ಛಾಯೆ ಹೊಡೆಯುವ ನೀಲವರ್ಣವನ್ನು ನಾವು ಬಳಸಬೇಕು ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಶನಿಗೆ ಕಪ್ಪು ವರ್ಣದಲ್ಲಿ. ಹಾಗೆ ರಾಹು ಮತ್ತು ಕೇತು ಇಬ್ಬರಿಗೂ ಒಂದೇ ಬಣ್ಣ. ಯಾಕೆಂದರೆ ಇಲ್ಲಿ ಕೇತು ಗ್ರಹನನ್ನೇ ಹೇಳಲಿಲ್ಲ. ಗರುಡ ಪುರಾಣದ ಗ್ರಹದಲ್ಲಿ ರಾಹು ಮತ್ತು ಕೇತು ಒಟ್ಟಿಗೆ ಒಂದೇ ಅಶ್ವ ಅಥವಾ ಒಂದೇ ಛಾಯೆಯಲ್ಲಿರುವವರು. ಹಾಗಾಗಿ ಅವರಿಗೆ ಕಪ್ಪು ಬಣ್ಣದಲ್ಲಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ. ಹಾಗೆ ನಿರ್ಮಾಣ ಮಾಡಿ ಕೇವಲ ಅವರನ್ನು ಆರಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಯಾವತ್ತೂ ಕೂಡ ಕೇವಲ ಗ್ರಹರನ್ನು ಆರಾಧನೆ ಮಾಡೋಕ್ಕೆ ಬರುವುದಿಲ್ಲ. ಈಗ ಭಟ್ರು ಮನೇಲಿ ಒಂದು ನವಗ್ರಹ ಶಾಂತಿ ಮಾಡಿ ಅಂತ ಹೇಳಿದ್ರು. ನವಗ್ರಹ ಶಾಂತಿ ಮಾಡಿ ಅಂತ ಹೇಳುವಾಗ ಕೇವಲ ನವಗ್ರಹನನ್ನು ಮಾತ್ರ ಆರಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಅಧಿದೇವತೆಯಾದಂತಹ ಶಿವನನ್ನು ಆರಾಧನೆ ಮಾಡಬೇಕು, ಅಥವಾ ದುರ್ಗಿಯನ್ನು ಆರಾಧನೆ ಮಾಡಬೇಕು, ಗಣಪತಿಯನ್ನು ಆರಾಧನೆ ಮಾಡಬೇಕು, ಹೀಗೆಲ್ಲ ಹೇಳಿದ್ದಾನೆ. ಅದು ಒಂದೊಂದು ಕ್ರಿಯೆ ಯಾವ ಸಂಬಂಧವಾಗಿ ನಾವು ಗ್ರಹ ಶಾಂತಿ ಮಾಡ್ತಿದ್ದೇವೆ ಆ ಸಂಬಂಧವಾಗಿ ಅಧಿದೇವತೆಯನ್ನು ಪ್ರಧಾನವಾಗಿ ಇಟ್ಕೊಂಡು ಗ್ರಹಗಳಿಗೆ ಶಾಂತಿ ಮಾಡಬೇಕು ಅಂತ. ಹಾಗಂತ ಹೇಳಿ ಕೇವಲ ಗ್ರಹಗಳಿಗೆ ಮಾಡಲಿಕ್ಕೆ ಬರುವುದಿಲ್ಲ. ಕೃಷ್ಣ ಕೇಳುವುದಿಲ್ಲ, ಇಂದ್ರನಿಗೆ ಯಾಕೆ ಪೂಜೆ ಮಾಡಬೇಕು? ನಮಗೆಲ್ಲ ಕೊಡುವುದು ಕೂಡ ಈ ಪರ್ವತ ಆಗಿರ್ಬೇಕಾದ್ರೆ ಇಂದ್ರನಿಗೆ ಯಾಕೆ ಪೂಜೆ ಮಾಡಬೇಕು? ಹಾಗೆ ಇಲ್ಲಿ ಎಲ್ಲ ಕೊಡುವುದು ಭಗವಂತನಾದ ಮೇಲೆ ಕೇವಲ ಗ್ರಹಕ್ಕೆ ಪೂಜೆ ಮಾಡಿ ಏನು ಉಪಯೋಗ ಅಂತ ಹೇಳಿ, ಈಗ ನಾನು ನೆನ್ನೆನೇ ಹೇಳಿದ್ದೇನೆ, ಅನೇಕ ದೇವತಾ ಪೂಜೆಗಳು, ಗ್ರಹ ಪೂಜೆಗಳು ಅಂತ ಹೇಳುವಾಗ ಅದೊಂದು ಒಂದೊಂದು ತತ್ವ, ಸ್ಟೆಪ್ಸ್.
ನಾವು ಕೊನೆ ಭಗವಂತನಲ್ಲಿ ತಲುಪಬೇಕು ಅಂದರೆ ಎಲ್ಲರನ್ನ ದಾಟಿ ಹೋಗಬೇಕು, ಇವರೆಲ್ಲರ ಮುಖಾಂತರ ಹೋಗಬೇಕು. ನಮ್ಮ ಅಪ್ಲಿಕೇಶನ್ನು ಒಂದು ಟೇಬಲಿಂದ ಇನ್ನೊಂದು ಟೇಬಲಿಗೆ ಪಾಸ್ ಆಗಬೇಕಲ್ಲ. ಹಾಗಾಗಿ ಇವರು ಆರಾಧನೆ ಬೇಕು. ಆದರೆ ಪ್ರಮುಖವಾಗಿ ಕೆಲಸ ಮಾಡಿಕೊಡೋರು ಇವರಲ್ಲ ಅಂತ. ಪ್ರಮುಖವಾಗಿ ಕೆಲಸ ಮಾಡಿಕೊಡೋರು ಭಗವಂತನೇ ಇವರೆಲ್ಲರ ಸ್ವರೂಪದಲ್ಲಿದ್ದು ನಮ್ಮ ಪೂಜೆಯನ್ನು ಸ್ವೀಕರಿಸುವಂತಹದ್ದು. ಹಾಗೆ ಭಟ್ರೆ ಪುರಾಣದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಯಾಕೆ ಹೇಳ್ತಾನೆ? ಈಗ ಮುಂದಿನ ಅಧ್ಯಾಯಗಳಲ್ಲೆಲ್ಲ ಬರುವಾಗ ನಕ್ಷತ್ರಗಳು, ಆ ನಕ್ಷತ್ರಕ್ಕೆ ಯಾರ್ಯಾರು ದೇವರು, ಸಾಮಾನ್ಯವಾಗಿ ಈಗ ನಕ್ಷತ್ರ ಶಾಂತಿ ಅಂತೆಲ್ಲ ಮಾಡ್ತೇವೆ ನಾವು ಅಲ್ವಾ. ನಕ್ಷತ್ರ ಶಾಂತಿ ಮಾಡುವಾಗ ಭಟ್ರು ಹೇಳಿದ್ರು, ನಾವು ಮಾಡಿದ್ವಿ ಅಂತ ಆಯ್ತಾ. ಈಗ ಮಘಾ ನಕ್ಷತ್ರ ಶಾಂತಿ ಅಂತ ಇಟ್ಕೊಳ್ಳುವ. ಮಘಾ ನಕ್ಷತ್ರ ಶಾಂತಿ, ಆ ಮಘಾ ನಕ್ಷತ್ರಕ್ಕೆ ಮಂತ್ರವನ್ನು ಹೇಳಿ, ಮಘಾ ನಕ್ಷತ್ರಕ್ಕೆ ದೇವರು ಯಾರು ಹಾಗಾದರೆ? ಪಿತೃಗಣ ಅಂತ ಹೇಳಿದ್ದಾನೆ. ಮಘಾ ನಕ್ಷತ್ರದವ್ರು ಹೆದರಬೇಡಿ, ಪಿತೃಗಣ ಅಂತಾರೆ ಅಥವಾ ಪಿತೃ ದೇವತೆ ಅಂತಂದ್ರೂ ಕೂಡ ಶ್ರೀಮನ್ನಾರಾಯಣನೇ. ಹಾಗೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ದೇವರನ್ನು ಹೇಳ್ತಾನೆ. ಕೆಲವೊಂದು ಉದಾಹರಣೆ ಕೊಡ್ಬೋದು. ಕೃತಿಕಾ ನಕ್ಷತ್ರಕ್ಕೆ ಅಗ್ನಿ ದೇವರು, ರೋಹಿಣಿ ನಕ್ಷತ್ರಕ್ಕೆ ಬ್ರಹ್ಮದೇವರು, ಮೃಗಶಿರ ನಕ್ಷತ್ರಕ್ಕೆ ಚಂದ್ರ, ಆರಿದ್ರ ನಕ್ಷತ್ರಕ್ಕೆ ರುದ್ರ, ಪುನರ್ವಸುಗೆ ಆದಿತ್ಯ, ಪುಷ್ಯ ನಕ್ಷತ್ರಕ್ಕೆ ಗುರು, ಆಶ್ಲೇಷ ನಕ್ಷತ್ರಕ್ಕೆ ಸರ್ಪ, ಮಘಾ ನಕ್ಷತ್ರಕ್ಕೆ ಅದೇ ಪಿತೃಗಣ, ಪೂರ್ವ ಫಲ್ಗುಣಿ ಅಂತಂದರೆ ಹುಬ್ಬ ನಕ್ಷತ್ರ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೇವಲ್ಲ, ಅದಕ್ಕೆ ಭಾಗ್ಯ ಅನ್ನುವಂಥದ್ದು ದೇವರು. ಹಾಗೆ ಉತ್ತರ ಫಲ್ಗುಣಿ ಅಥವಾ ಉತ್ತರ ನಕ್ಷತ್ರಕ್ಕೆ ಅರಿಯಮ ದೇವರು, ಹಸ್ತ ನಕ್ಷತ್ರಕ್ಕೆ ಸವಿತಾ ದೇವರು, ಚಿತ್ತಕ್ಕೆ ತ್ವಷ್ಟ, ಸ್ವಾತಿಗೆ ವಾಯು, ವಿಶಾಖಕ್ಕೆ ಇಂದ್ರಾಗ್ನಿ, ಅನುರಾಧಾಗೆ ಮಿತ್ರ, ಜ್ಯೇಷ್ಠಾಗೆ ಶಕ್ರ ಅಥವಾ ಇಂದ್ರನೇ, ಮತ್ತೆ ಶಕ್ರ ಅಂದರೂ ಕೂಡ ಇಂದ್ರನೇ, ಮೂಲ ನಕ್ಷತ್ರಕ್ಕೆ ನಿರತಿ, ಪೂರ್ವಾಷಾಢ ನಕ್ಷತ್ರಕ್ಕೆ ಆಪ್, ಉತ್ತರಾಷಾಢ ನಕ್ಷತ್ರಕ್ಕೆ ವಿಶ್ವೇದೇವ, ಅಭಿಜಿತ್ ನಕ್ಷತ್ರ ಕೇಳಿದ್ದೀರಾ? ಅಭಿಜಿನ್ ನಕ್ಷತ್ರ ಅಂತ ಹೇಳಿ ತುಂಬ ಕೇಳಿದ್ದೀರ ಅಷ್ಟೇ ಅಲ್ವಾ? ನಕ್ಷತ್ರ ಎಷ್ಟುಂಟು? 27 ಅಲ್ಲ 28 ಉಂಟು ಅಂತ ನಾ ಹೇಳ್ತಾ ಇದ್ದೇನೆ. ಅಲ್ಲ, ಅಷ್ಟಮಂಗಲ ಪ್ರಶ್ನಿಕನಾಗಿ ನಾನು ಹೇಳ್ತಾ ಇದ್ದೀನಿ, ನಂಬಿ 28 ನಕ್ಷತ್ರ ಉಂಟು ಅಂತ, ಅಭಿಜಿತ್ ನಕ್ಷತ್ರ ಉಂಟು ಅಂತ. ಆದರೆ ತುಂಬ ಆ ಸಂಧಿಕಾಲಗಳಲ್ಲಿ ಮಾತ್ರ ನಕ್ಷತ್ರದ ಜನನ ಆಗ್ತದೆ. ತುಂಬ ಎಲ್ಲೋ ಕೋಟ್ಯಾಂತರ ಮಂದಿಗೆ ಒಬ್ಬರಿಗೆಲ್ಲೋ ಅಭಿಜಿತ್ ನಕ್ಷತ್ರ ಬರ್ತದೆ. ಸಾಮಾನ್ಯವಾಗಿ ಅಭಿಜಿತ್ ನಕ್ಷತ್ರ ಬರುವಾಗ ಅದರ ಹಿಂದಿನ ಮುಂದಿನ ನಕ್ಷತ್ರಗಳಾದಂತಹ ಈ ಶ್ರವಣ, ಅಶ್ವಿನಿ ಆ ಥರದ ನಕ್ಷತ್ರಗಳನ್ನು ಪರಿಕಲ್ಪನೆ ಮಾಡುವಂಥ ಪರಿಪಾಠ ಉಂಟು. ತುಂಬ ಅಂದರೆ ಘಟಿಗಳನ್ನು ಮಾಡುವಾಗ ಎಲ್ಲೋ ಒಂದು ನಿಮಿಷ, 1.5 ನಿಮಿಷದ ವ್ಯತ್ಯಾಸದಲ್ಲಿ ಆ ನಕ್ಷತ್ರಗಳು ಸಿಗುವುದು. ಹಾಗೆ ಶ್ರವಣ ನಕ್ಷತ್ರಕ್ಕೆ ವಿಷ್ಣು, ಧನಿಷ್ಠ ನಕ್ಷತ್ರಕ್ಕೆ ವಸು, ಶತಭಿಷ ನಕ್ಷತ್ರಕ್ಕೆ ವರುಣ, ಪೂರ್ವಭಾದ್ರ ನಕ್ಷತ್ರಕ್ಕೆ ಅಜಪಾದ, ಉತ್ತರಾಭಾದ್ರಕ್ಕೆ ಅಹಿರ್ಬುದ್ನ, ರೇವತಿಗೆ ಪೋಷ, ಅಶ್ವಿನಿಗೆ ಅಶ್ವಿನಿ ಕುಮಾರರು, ಭರಣಿ ನಕ್ಷತ್ರಕ್ಕೆ ಯಮ. ಇದಿಷ್ಟು ದೇವತೆಗಳು. ಇದಿಷ್ಟು ಭಟ್ರೆ ಪುರಾಣದಲ್ಲಿ ಹೇಳಿದ್ದಾನೆ. ಅಂದರೆ ಪುರಾಣ ಬಂದದ್ದು ಕಾರಣ ಏನು ಅಂತ ಕೇಳಿದ್ರೆ, ವೇದವನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ. ಒಂದು ವೇದಕ್ಕೆ 10 ರೀತಿಯಾಗಿ, ಕೊನೆಯ ಪಕ್ಷ ಮ್ಯಾಕ್ಸಿಮಮ್ ಅಲ್ಲ, ಅದು ಮಿನಿಮಮ್ 10 ಅರ್ಥಗಳನ್ನು ನಾವು ಗ್ರಹಿಸ್ಬೋದು. ಹಾಗಾದರೆ ಅರ್ಥ ಮಾಡಿಕೊಳ್ಳುವುದು ಹೇಗೆ? ಅದಕ್ಕೆ ಅಂಗವಾಗಿ ಉಪನಿಷತ್ತು ಹಿಡಿದವಾ ಕತೆ ಮುಗದೆ ಹೋಯಿತು. ಉಪನಿಷತ್ನಲ್ಲೂ ಕೂಡ ಇದೇ ಸಮಸ್ಯೆ ನಮಗೆ. ವೇದದಲ್ಲಿ ಹೇಳಿದಾಗೆ ಹಲವು ದೇವರುಗಳ ಸ್ತುತಿಗಳು, ಸ್ತೋತ್ರಗಳು ಉಪನಿಷತ್ತುಗಳಲ್ಲಿ ಹೇಳುವುದು ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆಗ ಅದನ್ನೇ ಈ ವೇದದ ಅರ್ಥವನ್ನು ಮಾಡಿಸ್ಲಿಕ್ಕಾಗಿ ನಮಗೆ ಪುರಾಣಗಳ ರಚನೆಯನ್ನು ವ್ಯಾಸರು ಮಾಡಿಕೊಟ್ರು. ಹಾಗಾದರೆ ಈ ನಕ್ಷತ್ರ, ಈ ದೇವರು ಬಂದದ್ದೆಲ್ಲಿಂದ ಅಂದರೆ, ನಮಗೆ ವೇದದಲ್ಲಿ ನಕ್ಷತ್ರ ಸೂಕ್ತ ಅಂತ ಒಂದು ಮಂತ್ರ ಇದೆ. ಆ ನಕ್ಷತ್ರ ಸೂಕ್ತದಲ್ಲಿ ಪ್ರತಿ ನಕ್ಷತ್ರಕ್ಕೂ ಮಂತ್ರಗಳ ಸಹಿತವಾಗಿ ಯಾವ ಮಂತ್ರ ಹೇಳೋದು ಅಂತ ಕೇಳಿದ್ರೆ ಆ ದೇವತಾ ಮಂತ್ರವನ್ನೇ ಹೇಳೋದು.
ಅಲ್ಲಿ ನಮಗೆ ಈ ನಕ್ಷತ್ರ ಸೂಕ್ತದ ದೇವರುಗಳು ದೇವತೆಗಳೆಲ್ಲ ಸಿಗ್ತದೆ. ಹಾಗಾಗಿ ವೇದದ ಅಂಗವಾಗಿ ಪುರಾಣಗಳಲ್ಲಿ ಇದನ್ನು ಕೊಟ್ಟಂತಹದ್ದು. ಹಾಗೆ ಇನ್ನು ಮುಂದಿನ ಭಾಗಗಳಲ್ಲಿ ಅದೇ ಎಲ್ಲ ಜ್ಯೋತಿಷ್ಯದ ನಿರೂಪಣೆಗಳು, ಯಾವ ಗ್ರಹ ಎಲ್ಲೆಲ್ಲಿದ್ದರೆ ಏನೇನು ಫಲಗಳನ್ನು ಕೊಡ್ತದೆ, ಶುಭ ಅಶುಭ ಫಲಗಳು, ದಯವಿಟ್ಟು ಇದರಲ್ಲಿ ಹಿಂಟ್ ಮಾತ್ರ ಕೊಟ್ಟದ್ದು. ನಾಳೆ ಯಾರಾದರೂ ಗರುಡ ಪುರಾಣದ ಪುಸ್ತಕವನ್ನು ತೆಗೆದುಕೊಂಡು ಇದರಲ್ಲಿ ಇರುವ ಅಷ್ಟೇ ಭಾಗವನ್ನು ಪೂರ್ಣ ಜ್ಯೋತಿಷ್ಯ ಅಂತ ಅಂದ್ಕೊಂಡು ನೀವೇ ಜ್ಯೋತಿಷ್ಯ ಹೇಳಲಿಕ್ಕೆ ಹೊರಡಬೇಡಿ, ತಿಳಿದುಕೊಳ್ಳಿ ಅಂತ. ಈಗ ಜ್ಯೋತಿಷ್ಯರಲ್ಲಿ ಹೋದಾಗ ಇದು ಜ್ಯೋತಿಷ್ಯರಲ್ಲಿ ನೀವು ಹೋಗ್ತೀರಿ, ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಜ್ಯೋತಿಷ್ಯ ಅವರೇನೋ ಹೇಳ್ತಾರೆ, ಈ ಸಂಬಂಧವಾಗಿ ಈ ರೀತಿಯಾಗಿ ನಿನಗೆ ತೊಂದರೆ ಬಂದಿದೆ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅಥವಾ ಅನುಷ್ಠಾನ ಮಾಡಿ ಅಥವಾ ಇಂಥ ದೇವತಾ ಆರಾಧನೆ ಮಾಡಿ ಅಂತ ಹೇಳುವಾಗ ನಿಮಗೆ ಅದರ ಬಗ್ಗೆ ಒಂದಿಷ್ಟಾದರೂ ಕಿಂಚಿತ್ ಕಲ್ಪನೆ ಬೇಕು. ಯಾಕೆಂತಂದರೆ ನಾನು ಕಂಡಿರುವುದಂದರೆ ನನಗೆ ಈ ಜ್ಯೋತಿಷ್ಯದ ಅಭ್ಯಾಸ ಮಾಡಿಸ್ತವರು ನನ್ನ ತಂದೆ ಮತ್ತು ನನ್ನ ಅಜ್ಜ. ಯಾಕೆಂದರೆ ಜ್ಯೋತಿಷ್ಯದ ಅದು ತುಂಬ ದೊಡ್ಡ ಪರಂಪರೆ ಇರುವಂಥ ಕುಟುಂಬ. ಅಲ್ಲಿ ನನ್ನಲ್ಲಿ ಅದಷ್ಟೇ ಅಲ್ಲ, ಆಗಮಿಕರು ಕೂಡ ಹೌದು ನಮ್ಮ ಕುಟುಂಬಸ್ಥರು. ಹಾಗಾಗಿ ಜ್ಯೋತಿಷ್ಯ ಮತ್ತು ಆಗಮ ಎರಡು ಒಟ್ಟೊಟ್ಟಿಗೆ ಬಂದಂಥದ್ದು. ಈ ಅಭ್ಯಾಸ ಮಾಡುವಾಗ ನನ್ನಲ್ಲೊಂದು ಚೀಟಿಯನ್ನು ತೋರಿಸಿದ್ರು, ನೋಡಪ್ಪ ಜ್ಯೋತಿಷ್ಯರೊಬ್ಬರು ಈ ರೀತಿಯಾಗಿ ಕಾರ್ಯಕ್ರಮ ಬರೆದಿದ್ದಾರೆ. ಏನು ಅಂತ ಕೇಳಿದ್ರೆ ಅವರಿಗೊಂದು ಮಾಂದ್ಯ ದೋಷ ಉಂಟು, ಅಂದರೆ ಪಿತೃದೋಷ ಉಂಟು. ಮಾಂದ್ಯ ದೋಷ, ಪಿತೃವಿನ ಸಮಸ್ಯೆಗಳುಂಟು. ಅವರು ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ಗಲಾಟೆ, ಎಲ್ಲರೂ ಸೇರಿ ಮಾಡಲಿಕ್ಕಾಗುವುದಿಲ್ಲ. ಅದಕ್ಕೆ ಬರೆದಿದೆ, ಬೇರೆ ಒಂದಿಷ್ಟು ಪರಿಹಾರಗಳನ್ನು ಬಂದಿದ್ದಾರೆ. ಮೃತ್ಯುಂಜಯ ಶಾಂತಿಯನ್ನು ಮಾಡ್ಕೊಳ್ಳಿ, ದುರ್ಗೆಯನ್ನು ಆರಾಧನೆ ಮಾಡಿ, ಆ ಸ್ತೋತ್ರವನ್ನು ಮಾಡಿ. ಇದು ನಿಮಗೆ ಸ್ವಲ್ಪ ಪಿತೃಶಾಂತಿ ಮಾಡಲೇಬೇಕು, ಆದರೆ ಟೆಂಪ್ರವರಿ ನಿಮಗೆ ಅದರಿಂದ ಪರಿಹಾರ ಕೊಡ್ತದೆ. ಎಲ್ಲರೂ ಸೇರಿ ಮಾಡುವಾಗ ನೀವು ಮಾಡ್ಕೊಳ್ಳಿ ಅಂತ. ಕಲ್ಪನೆ ಇಲ್ಲ ಅಂತಂದರೆ ಜ್ಯೋತಿಷ್ಯರು ಹೇಳಿದ್ದಕ್ಕೆ ಮಾಡಿಸ್ತೀರಿ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಹೇಳಿದ ಪರಿಹಾರಕ್ಕೂ ಇರುವ ಸಮಸ್ಯೆಗೂ ಸಂಬಂಧವೇ ಇಲ್ಲದ ಸ್ಥಿತಿಗಳು. ಹಾಗಾಗಬಾರ್ದಲ್ಲ. ಈಗ ನಿಮಗೆ ಗೊತ್ತಿದ್ದರೆ, ಒಂದು ಸ್ವಲ್ಪ ಆದರೂ ಅದ್ರ ಬಗ್ಗೆ ಕಲ್ಪನೆ ಇದ್ದರೆ ಆಗ ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಲಾಜಿಕ್ಕಾಗೆಲ್ಲ ಯೋಚನೆ ಮಾಡೋಕ್ಕೆ ಆಗೋದಿಲ್ಲ ನಮಗೆ. ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು, ನಮ್ಮಲ್ಲಿ ತಪ್ಪಾಗೋದಿದೆ. ಈ ಸಂಸ್ಕಾರಗಳನ್ನು ನಾವು ಕಳ್ಕೊಳ್ತಾ ಬಂದಿದ್ದೇವೆ. ಯಾಕೆ ಮಾಡಬೇಕು ಅಂತ ಕೇಳಿದಾಗ ಅದನ್ನೆಲ್ಲ ಪ್ರಶ್ನೆ ಕೇಳಬಾರ್ದು. ದೊಡ್ಡವರು ಹೇಳಿದ್ದಾರೆ ನಾವು ಮಾಡಬೇಕಷ್ಟೇ. ಹೀಗೆ ಹೇಳಿದ್ರೆ ಬಹುಶಃ ಈಗಿನ ಕಾಲಮಟ್ಟಕ್ಕೆ ಅದೇ ತಪ್ಪುಗಳು ಈಗಿನ ಮಕ್ಕಳಲ್ಲಿ ನಮ್ಮ ಸಂಸ್ಕಾರದಿಂದ ಹೊರಗೆ ಬರಲಿಕ್ಕೆ ಕಾರಣ ಆಗ್ತಾ ಉಂಟಾ ಅಂತ ಒಂದು ಅನುಮಾನ ಉಂಟು. ಯಾಕೆಂತಂದರೆ ಬಹುಶಃ ನಾವು ಪ್ರಶ್ನೆ ಮಾಡಲಿಲ್ಲ, ಅಥವಾ ಪ್ರಶ್ನೆ ಮಾಡಿದವರಿಗೆ ಇಲ್ಲ ಅದು ಹಿಂದಿನಿಂದ ಹೇಳಿರೋದು, ಅದನ್ನೆಲ್ಲ ಪ್ರಶ್ನೆ ಮಾಡಬಾರ್ದು, ಹಾಗೆ ಫಾಲೋ ಮಾಡಬೇಕು ಅಷ್ಟೇ. ಇದು ಹೇಳಿ ಈಗ ಲಾಜಿಕ್ ಥಿಂಕಿಂಗ್ ಜಾಸ್ತಿ ಆಗೋಕ್ಕೆ ಶುರುವಾಯಿತು ಜನರಲ್ಲಿ. ಆಚಮನ ಮಾಡಬೇಕು, ಯಾಕೆ 3 ಸಲ ಆಚಮನ ಯಾಕೆ ಮಾಡಬೇಕು? ಒಂದು ಲಾಜಿಕ್ ಅಲ್ವಾ? 3 ಸಲ ನೀರು ಕುಡಿಬೇಕು ಅಂತ ಹೇಳಿದ್ದಾನೆ, ಯಾಕೆ ಕುಡಿಬೇಕು? 1 ಸಲ ಕುಡಿದ್ರೆ ಆಗೋದಿಲ್ವಾ? ಈ ಥರ ಲಾಜಿಕ್ಗಳಿಗೆ ಅರ್ಥವೇ ಇಲ್ಲ ಅಂತ ಹೀಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಹೌದು, ಆಗಬಹುದು. 1 ಸಲ ಆಚಮನ ಅಂದರೆ 1 ಸಲ ನೀರು ಕುಡಿದ್ರೂ ಕೂಡ ಕೆಲವೊಬ್ಬರ ಅಗ್ನಿ ಶಾಂತವಾಗ್ಬೋದು. ಸರ್ವೇ ಸಾಮಾನ್ಯ 3 ಸಲ ಕುಡಿಯುವಾಗ ಎಲ್ಲರಿಗೂ ಕಾಮನ್ ಜನರಲ್ ಟರ್ಮ್ಸ್ ಕುಡಿಯುವಾಗ ಸ್ವಲ್ಪ ಅಗ್ನಿ ಶಾಂತವಾಗಿ ದೇಹದಲ್ಲಿ ನಮ್ಮ ಈ ಪುಷ್ಟಿಗಳು ಆಕ್ಟಿವೇಟ್ ಆಗ್ತದೆ ಅಂತ. ಹಾಗಾಗಿ 3 ಸಲ ಆಚಮನ ಮಾಡಿ ಅಂತ ಹೇಳಿದ್ರು. ಕೆಲವೊಬ್ಬರಿಗೆ 1 ಸಲ ಕುಡಿದಾಗಲೂ ಆಗ್ಬೋದು, ಇಲ್ಲ ಅಂತ ನಾ ಹೇಳೋದಿಲ್ಲ, ಅದು ಲಾಜಿಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ನಾವು ನಮ್ಮ ಸಂಸ್ಕಾರಗಳು, ಈ ಜ್ಯೋತಿಷ್ಯದ ಅಧ್ಯಯನಗಳು, ಇದು ಯಾಕೆ ಗರುಡ ಪುರಾಣದಲ್ಲಿ ಕೊಟ್ಟಿದ್ದಾನೆ ಅಂತಂದರೆ, ನೀವು ದೇವತಾ ಆರಾಧನೆ ಮಾಡುವಾಗ ಕೆಲವೊಮ್ಮೆ ನಿಮ್ಮ ಸಮಸ್ಯೆಗಳು ಬಂದಾಗ ಅನುಷ್ಠಾನವನ್ನು ಮಾಡಿ ಅಂತ ಹೇಳಿದ್ರು ಭಟ್ರು. ಅನುಷ್ಠಾನವನ್ನು ಮಾಡಿ ಅಂತ ಹೇಳುವಾಗ ಅಲ್ಲಿ ಯಾಕೆ ಮಾಡಬೇಕು ಅಂತ. ಅದಾದ ಮೇಲೆ ಕೆಲವೊಮ್ಮೆ ಈ ರತ್ನಗಳನ್ನು ಧರಿಸುವಂತಹದ್ದು, ನಾವು ಇಂದ್ರನೀಲ, ನೀಲವನ್ನು, ಪಚ್ಚೆಯನ್ನು,
ಸ್ಫಟಿಕವನ್ನು ಹಾಕಿ, ರುದ್ರಾಕ್ಷಿಯನ್ನು ಹಾಕಿ, ಮತ್ತು ಇದೆಲ್ಲ ಹಾಕುವಾಗ ಒಂದಿಷ್ಟು ತಪ್ಪು ಕಲ್ಪನೆಗಳು ಕೊಟ್ಟಿದ್ದಾರೆ. ಅವರು ಇದನ್ನು ಹಾಕಬಾರ್ದು, ಇವರು ಅದನ್ನು ಹಾಕಬಾರ್ದು, ರುದ್ರಾಕ್ಷಿ ಹೆಣ್ಮಕ್ಳು ಹಾಕಬೇಡಿ, ವಜ್ರ ಇದು ಹೊಸದಾಗಿ ನನಗೊಂದು ಹೊಸದಾಗಿ ಗೊತ್ತಾದದ್ದು. ವಜ್ರ ಅಲ್ಲ, ಸತ್ಯ ಹೇಳ ವಜ್ರ ಹಾಕಲಿಕ್ಕೆ ಹೆಣ್ಮಕ್ಳು ಯಾರನ್ನೂ ಕೇಳಬೇಕು ಅಂತಿಲ್ಲ. ವಜ್ರ ಹಾಕಲಿಕ್ಕೆ ಹೆಣ್ಮಕ್ಳು ಯಾರನ್ನೂ ಕೇಳಬೇಕು ಅಂತಿಲ್ಲ. ನಿಮಗೆ ಭಯ ಇದ್ದರೆ ಕೇಳ್ಕೊಳ್ಳಿ, ನಿಮ್ಮ ನಕ್ಷತ್ರಕ್ಕೆ ಆಗ್ತದಂತ. ಅದು ನೀವು ಶಾಸ್ತ್ರವೇ ಕೇಳಿದ್ರ ವಜ್ರವನ್ನು, ವೈಡೂರ್ಯವನ್ನು ಹಾಕಲಿಕ್ಕೆ ಹೆಂಗಸರು ಯಾವ ಜ್ಯೋತಿಷ್ಯರನ್ನು ಕೇಳುವ ಅವಶ್ಯಕತೆ ಇಲ್ಲ. ಅದು ಅವರಿಗೆ ಅಂತಲೇ ಬಂದದ್ದು, ಅವರಿಗೋಸ್ಕರವೇ ಇರುವುದು. ಹಾಕಬಹುದು, ಖಂಡಿತ ಹಾಕಿ, ಏನೂ ಸಮಸ್ಯೆ ಇಲ್ಲ. ಯಾರು ಹೇಳಿದ್ದು ಅಂತ ಕೇಳಿದ್ರೆ ಅಕ್ಷಯ ಭಟ್ರು ಅಂತ ಹೇಳಿ ಧೈರ್ಯವಾಗಿ, ಏನೂ ತೊಂದರೆ ಇಲ್ಲ, ಆಯ್ತಾ. ಹೀಗೆ ಆ ವಜ್ರ ವೈಡೂರ್ಯಗಳು ನಾವೀಗ ಹೇಗೆ ತಿಳ್ಕೊಳ್ಳೋದು, ಹೇಗೆ ಒಂದು ಸಮಸ್ಯೆ ಅಲ್ಲ. ನಾವು ಅಂಗಡಿಗೆ ಹೋಗ್ತೇವೆ, ಅಂಗಡಿಗೆ ಹೋದಾಗ ಇದು ನೀಲ ತಗೊಳ್ಳಿ ಅಂತ ಕೊಡ್ತಾರೆ, ನೀಲ ಟೆಸ್ಟ್ ಮಾಡೋದು ಹೇಗೆ, ಇದು ರುದ್ರಾಕ್ಷಿ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ, ಆಯ್ತಾ, ಸ್ಫಟಿಕ ಅಂತ ಹೇಳ್ತಾರೆ, ಇದನ್ನೆಲ್ಲ ಪರೀಕ್ಷೆ ಮಾಡೋದು ಹಾಗೆ ಎಲ್ಲ ಒಂದೊಂದೊಂದೊಂದೊಂದು ವಜ್ರಗಳ ಬಗ್ಗೆ ಪರೀಕ್ಷೆ ಅನ್ನೋದಕ್ಕಿಂತ ಅದು ಎಲ್ಲಿ ಉತ್ಪತ್ತಿ ಆಗ್ತದೆ ಹೇಗೆ ಅನ್ನುವಂಥ ವಿಚಾರಗಳನ್ನು ಗರುಡ ಪುರಾಣದಲ್ಲಿ ಹೇಳ್ತಾನೆ. ಅದರಲ್ಲಿ ಸರ್ವೇ ಸಾಮಾನ್ಯ ಉಳಿದೆಲ್ಲ ಇಲಗಳಿಗೆ ಕಷ್ಟಕರವಾದಂತಹ ಪರೀಕ್ಷೆ, ಅದಕ್ಕೆ ಜ್ಞಾನಗಳು ಬೇಕು. ಆದರೆ ನಿಮಗೊಂದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥದ್ದು ಒಂದು ಪ್ರಶ್ನೆ ಉಂಟು, ರುದ್ರಾಕ್ಷಿಯನ್ನು ಹೇಗೆ ಪರೀಕ್ಷೆ ಮಾಡಬೇಕು, ರುದ್ರಾಕ್ಷಿ ಹೌದೋ ಅಲ್ಲವೋ ಅಂತ ಹೇಳಿ. ತುಂಬ ವಿಧಾನಗಳನ್ನು ಹೇಳ್ತಾನೆ ರುದ್ರಾಕ್ಷಿ ಪರೀಕ್ಷೆ ಮಾಡಲಿಕ್ಕೆ. ಒಂದು ಸಿಂಪಲ್ ಒಂದು ವಿಧಾನವನ್ನು ಹೇಳಿದ್ದಾನೆ, ಅದು ನಾನು ನಿಮಗೆ ಹೇಳ್ತೇನೆ. ಈ ತಾಮ್ರದ ವಸ್ತುಗಳು ಗೊತ್ತಲ್ಲ, ನಮ್ಮಲ್ಲಿ ಪಂಚಪಾತ್ರೆ, ಉದ್ಧರಣೆಗಳು ಅಥವಾ ಪ್ಲೇಟು ಹೀಗೆಲ್ಲ ಇರ್ತದಲ್ಲ. ರುದ್ರಾಕ್ಷಿಯನ್ನು ಬರೀ ನೆಲದ ಮೇಲಿಟ್ಟು ಆ ತಾಮ್ರದ ವಸ್ತುವನ್ನು ಆ ರುದ್ರಾಕ್ಷಿಗೆ ಸ್ಪರ್ಶ ಆಗಬಾರ್ದು, ತುಂಬ ಸಣ್ಣ ಗ್ಯಾಪ್ನಲ್ಲಿ ಹಿಡಿದ್ರೆ ಅದು ರೊಟೇಷನ್, ಪ್ರದಕ್ಷಿಣಾಕಾರವಾಗಿ ತಿರುಗಿದ್ರೆ ರುದ್ರಾಕ್ಷಿ ಸರಿ ಉಂಟು ಅಂತ ಅರ್ಥ. ಸಿಂಪಲ್ ಅಲ್ಲ, ಮಾಡಿ ನೋಡ್ಬೋದಲ್ಲ. ಅಲ್ಲ ಇವತ್ತು ಹೋಗಿ ಮಾಡ್ತೀರಿ ಎಲ್ಲರೂ ಅಲ್ಲ, ಈಗ ಮನೇಲಿ ಹೋಗಿ ಎಲ್ಲ ರುದ್ರಾಕ್ಷಿ ತೆಗೆದಿಟ್ಟು ನೋಡೋದು ಅಂತ ಅಲ್ಲ, ಜೋಡಿಸಿದ್ದಲ್ಲ, ಸಿಂಗಲ್ ರುದ್ರಾಕ್ಷಿಯನ್ನು ತೆಗೆದಿಟ್ಟು ಮಾಡಿ ಅಂದರೆ ತುಂಬ ವಿಧಾನಗಳಲ್ಲಿ ಇದೊಂದು ವಿಧಾನ ಅಂತ. ಇಷ್ಟು ಸಿಂಪಲ್ ಆಗಿ ನಾವು ಹೇಗಿರಬೇಕು, ಹೇಗೆ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದಾನೆ. ಸ್ಫಟಿಕ ಅಂತ ಹೇಳುವಾಗ ಸ್ಫಟಿಕ ಎಲ್ಲೆಲ್ಲಿ ಸಿಗ್ತದೆ ಏನು ಅಂತ ಹೇಳಿ, ಸ್ಫಟಿಕಕ್ಕೆ ಒಂದು ಪರೀಕ್ಷೆಯನ್ನು ಹೇಳ್ತಾನೆ. ತುಂಬ ಸಿಂಪಲ್ ವಿಧಾನ. ಏನು ಗೊತ್ತುಂಟಾ, ಸ್ಫಟಿಕದಲ್ಲಿ ಒಂದು ಲಕ್ಷಣ ಉಂಟು. ಈ ಕಡೆಯಿಂದ ಆ ಕಡೆ ನೋಡುವಾಗ ಆಯ್ತಾ, ಕಣ್ಣಿನ ಯಾವ ದೋಷ ಇಲ್ಲದವನಿಗೆ ಸ್ಪಷ್ಟವಾಗಿ ಆ ಕಡೆ ಕಾಣಬೇಕು. ಆದರೆ ಈಗ ಕಣ್ಣಿನ ದೋಷ ಅಂತಂದರೆ ನಾನು ಹೇಳಿದ್ದು ಶಾರ್ಟ್ ಸೈಟು ಇವೆಲ್ಲ ಇರ್ತದಲ್ಲ, ಅದೆಲ್ಲ ಇರಬಾರ್ದು. ಶುದ್ಧವಾದ ಕಣ್ಣಿನಲ್ಲಿ ನೋಡುವಾಗ ಈ ಕಡೆಯಿಂದ ಆ ಕಡೆ ಕಾಣಬೇಕದು ಅಂತ. ಕಾಣುವಾಗ ನೀಲವರ್ಣ ಅಥವಾ ನೀಲ ಕಿರಣಗಳು ನಮಗೆ ಕಂಡ ಹಾಗಾಗಬೇಕು, ಅದರೊಳಗಿರ್ತದೆ ಅಂತಲ್ಲ. ಆಗ ಇದನ್ನು ಪರೀಕ್ಷೆ ಮಾಡಿ ನೋಡ್ಬೋದಲ್ಲ. ಅಲ್ಲ, ಹಲವು ವಿಧಾನಗಳಲ್ಲಿ ಇದೊಂದು ಅಂತ. ಮತ್ತು ಸ್ಫಟಿಕದಲ್ಲಿ ಎಷ್ಟು ಸ್ಫಟಿಕ ಇದೆ ಅಂತಲೂ ಹೇಳ್ತಾನೆ. ತುಂಬ ಸ್ಫಟಿಕಗಳೆಲ್ಲ ಉಂಟು ಅಲ್ಲಿ. ನಮ್ಮ ಕಾವೇರಿ ಎಲ್ಲೂ ಕೂಡ ಸ್ಫಟಿಕ ಸಿಕ್ಕುತ್ತೆ ಅಂತ ಹೇಳಿ ಇದರಲ್ಲಿ ಹೇಳಿದ್ದಾನೆ, ಗೊತ್ತಿಲ್ಲ ನನಗೆ. ಅದರಲ್ಲಿ ಸಿಗುವಂತಹ ಸ್ಫಟಿಕ ನಾನು ಹೇಳಿದ ಲಕ್ಷಣ ಉಂಟು ಅಂತ, ಸ್ಪಷ್ಟ ಅಂತ, ಜಲದ ಹಾಗೆ ಇಲ್ಲಿಂದ ಅಲ್ಲಿಗೆ ಕಾಣುವುದು ಅಂತ, ಹಾಗೆ ಕಾಣಬೇಕು ಅಂತ. ಹೀಗೆ ಆ ಎಲ್ಲ ಮಣಿಗಳ ಪರೀಕ್ಷೆಗಳನ್ನು ಹೇಳ್ತಾ ಒಂದು ಈ ತೀರ್ಥಕ್ಷೇತ್ರಗಳಲ್ಲಿ ಪಿಂಡ ಪ್ರದಾನ ಮಾಡುವಂತಹ ವಿಧಾನ. ನಾವು ಹಲವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಪಿಂಡ ಪ್ರದಾನವನ್ನು ಮಾಡ್ತೀವಿ ಅಲ್ವಾ. ಅದರಲ್ಲಿ ವಿಶೇಷವಾಗಿ ನಾವು ಹೇಳುವಾಗ ಸರ್ವತ್ರ ಸುಲಭಂ ಗಂಗಾತ್ರಿಷು ಸ್ಥಾನೇಶು ದುರ್ಲಭ ಗಂಗಾದ್ವಾರೆ ಪ್ರಯಾಗೇ ಚ ಗಂಗಾಸಾಗರ ಸಂಗಮೆ. ಈ ಏನು ಅಂತಂದರೆ ಕ್ಷೇತ್ರಗಳಿಗೆ ಹೋಗೋದು, ಮೊದಲನೇದು ತೀರ್ಥ ಯಾವುದು ಅಂತ ತಿಳ್ಕೊಳ್ಬೇಕು. ತೀರ್ಥಗಳು ಯಾವುದು ಅಂತ ಈ ತೀರ್ಥಗಳನ್ನೆಲ್ಲ ಹೇಳಿ
ಇನ್ಯಾವ ಪುರಾಣದಲ್ಲೂ ಹೇಳದ ಒಂದು ವಿಶೇಷ ಶಬ್ದ ಇದರಲ್ಲಿ ಹೇಳಿದ್ದಾರೆ. ನಾನು ನಿಮಗೆ ಹೇಳ್ತೇನೆ ಅದನ್ನೇನು ಅಂತ. ಈ ಗಂಗೆಯ ಒಂದು ಪರಮಶ್ರೇಷ್ಠ ತೀರ್ಥ, ಮತ್ತು ಅಲ್ಲಿ ಏನಕ್ಕೆ ನಾವೀಗ ಅಲ್ಲಿ ಹೋಗುದು, ಗಂಗೆ ಕ್ಷೇತ್ರ ಅಂದರೆ ಕಾಶಿಗೆ ಹೋಗ್ತೇವೆ, ಹರಿದ್ವಾರಕ್ಕೆ, ಗಂಗೆ ಎಲ್ಲೆಲ್ಲಿ ಮಾಡ್ಬೋದು ನಾವು, ಗಂಗೆ ಎಲ್ಲೆಲ್ಲಿ ಸಿಗ್ತಾಳೆ ಅಂತ ನಮಗೆ. ಗಂಗೆ ಸಿಗೋದು ನಮಗೆ ಹರಿದ್ವಾರದಲ್ಲಿ ಗಂಗೆ ಸಿಗ್ತಾಳೆ, ರುದ್ರಪ್ರಯಾಗದಲ್ಲಿ ಗಂಗೆ ಸಿಗ್ತಾಳೆ, ಪ್ರಯಾಗದಲ್ಲಿ ಗಂಗೆ ಸಿಗ್ತಾಳೆ, ಕಾಶಿಯಲ್ಲಿ ಗಂಗೆ ಸಿಗ್ತಾಳೆ ಅಲ್ವಾ? ಹಾಗಾದರೆ ಇದೃಷ್ಟರಲ್ಲಿ ತೀರ್ಥ ಯಾವುದು ಅಂತ? ಎಲ್ಲವೂ ತೀರ್ಥಗಳೇ. ಆ ರೀತಿ ಗಂಗೆಯಲ್ಲಿ ತೀರ್ಥ ಸ್ನಾನ ಮಾಡೋದು, ಗಂಗಾ ತಟಾಕದಲ್ಲಿ ಪಿಂಡ ಪ್ರದಾನ ಮಾಡೋದು ಎಲ್ಲ ಮಾಡ್ತೇವಲ್ಲ ನಾವು ಕ್ಷೇತ್ರಗಳಿಗೆ ಹೋದಾಗ. ಯಾಕೆ ಮಾಡಬೇಕು ಅದನ್ನು ತಿಳ್ಕೊಳ್ಬೇಕು ಮೊದಲು. ನಾವು ತೀರ್ಥಕ್ಷೇತ್ರಕ್ಕೆ ಹೋಗೋದು ಮುಖ್ಯ ಅಲ್ಲ. ನಾವೇನು ಅಂದ್ಕೊಂಡಿದ್ದೇವೆ, ಈ ಕ್ಷೇತ್ರಗಳಿಗೆಲ್ಲ ಹೋಗಿ ಪಿಂಡ ಪ್ರದಾನಗಳನ್ನು ಮಾಡಿದರೆ, ನಾನು ಮುಂಚೆನೇ ಹೇಳಿದ್ದೇನೆ, ಈ ಕ್ಷೇತ್ರಗಳಲ್ಲೆಲ್ಲ ಪಿಂಡ ಪ್ರದಾನ ಮಾಡಿ ಬಂದೆ, ಇನ್ನು ಮನೆಯಲ್ಲಿ ಶ್ರಾದ್ದ ಮಾಡೋದು ಬೇಡ, ಇದು ತಪ್ಪು ಅಂತ ಮೊದಲೇ ಹೇಳಿದ್ದೆ ನಾನು. ಹಾಗೆಲ್ಲೂ ಹೇಳಲಿಲ್ಲ, ಎಲ್ಲೂ ಬರೀಲಿಲ್ಲ, ಎಲ್ಲೂ ಶಾಸ್ತ್ರದ ಆಧಾರ ಅದಕ್ಕೆ ಇಲ್ಲ. ಹಾಗಾದರೆ ಈ ತೀರ್ಥಗಳಲ್ಲಿ ಹೋಗಿ ಯಾಕೆ ಪಿಂಡ ಪ್ರದಾನ ಮಾಡಬೇಕು? ನಮ್ಮ ಹಿರಿಯರಿಗೆ ಮೋಕ್ಷ ಸಿಗಬೇಕು ಅಲ್ವಾ? ಅಂದ್ರೆ ಇಷ್ಟು ವರ್ಷ ಮೋಕ್ಷಕ್ಕೆ ಹೋಗಲಿಲ್ಲ ಅಂತ ಅರ್ಥವಾ? ಪ್ರಶ್ನೆ ಬರಬೇಕಲ್ಲ ನಮಗೆ. ಒಂದು ಅಧಿಕಾರಸ್ಥನಾದವನು ತಂದೆಯೋ ತಾಯಿಯೋ ಹೋದ ನಂತರದಲ್ಲಿ ಒಂದು 10 ವರ್ಷ ಬಿಟ್ಟು ಕಾಶಿಗೆ ಹೋಗ್ತಾನೆ. ಹೋದಾಗ ಒಂದು ಪಿಂಡ ಪ್ರದಾನ ಮಾಡಿ ಬರ್ತಾನೆ, ನನ್ನ ತಂದೆ ತಾಯಿ ಮೋಕ್ಷ ಸಿಗಲಿ ಅಂತ. 10 ವರ್ಷಗಟ್ಟಲೆ ಅವರು ಮೋಕ್ಷ ಸಿಗಲಿಲ್ವ? ಹಾಗಾದರೆ ಪ್ರಶ್ನೆ ಬರಬೇಕಲ್ಲ. ಮುಕ್ತಿ ಕ್ಷೇತ್ರಗಳು ಎಲ್ಲವೂ ಸರಿ. ಗರುಡ ಪುರಾಣ ಹೇಳ್ತದೆ, ನಿನ್ನ ತಂದೆ ತಾಯಿಗೆ ಮೋಕ್ಷ ಕೊಡುವುದು ಒಂದೇ ಕಾರಣಕ್ಕಾಗಿ ನೀನು ಈ ಕ್ಷೇತ್ರಗಳಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡುವುದಲ್ಲ. ಒಂದಿಷ್ಟು ಕ್ಷೇತ್ರಗಳಲ್ಲಿ ಮಾಡಿದ್ರೆ ನಿನಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ, ಒಂದಿಷ್ಟು ಕ್ಷೇತ್ರಗಳಲ್ಲಿ ಪಿಂಡ ಪ್ರದಾನ ಮಾಡುವಾಗ ನಿನಗೆ ಸಂಪತ್ತು ಲಾಭ ಬರ್ತದೆ, ಒಂದಿಷ್ಟು ಕ್ಷೇತ್ರಗಳಲ್ಲಿ ಮಾಡುವಾಗ ನಿನ್ನ ಪಾಪನಾಶವಾಗ್ತದೆ, ಒಂದಿಷ್ಟು ಕ್ಷೇತ್ರಗಳಲ್ಲಿ ಮಾಡುವಾಗ ಪುಣ್ಯ ಫಲ ಬರ್ತದೆ. ಮಾಡೋದ್ರಿಂದ ಮಾಡಿದ ವ್ಯಕ್ತಿಗೆ ಲಾಭ ಬಿಟ್ಟರೆ ಹೋದವರಿಗಲ್ಲ ಅಂತ. ಹಾಗಾಗಿ ಗಂಗಾ ತಟಾಕದಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ನಮಗೆ ಯಾವ ರೀತಿಯಾದಂತಹ ಲಾಭ ಸಿಗ್ತದೆ ನಮಗೆ ಬೇಕಲ್ಲ. ಈ ಒಂದು ಗಂಗಾ ತಟಾಕಗಳಲ್ಲಿ ನಾವು ಮಾಡೋದರಿಂದಾಗಿ ಭೋಗ ಮತ್ತು ಮೋಕ್ಷ ಎರಡು ಪ್ರಾಪ್ತಿ ಆಗ್ತದೆ. ಇಷ್ಟು ದಿನ ಬರೀ ಮೋಕ್ಷ ಶಬ್ದ ಕೇಳಿದ್ರಿ, ಹೊಸ ಶಬ್ದ ಹೇಳಿದೆ ನಾನು, ಭೋಗ ಅಂತ. ಭೋಗ ಅಂತಂದ್ರೆ ಈಗ ನಾವೇನು ಅನುಕೂಲತೆಗಳನ್ನು ನಾವು ಮಾಡ್ಕೊಳ್ತೇವಲ್ಲ, ಬದುಕಲಿಕ್ಕೆ ಒಂದು ಇದು ಸುಖ ಅಂತ ಬಯಸ್ಕೊಂಡು ತೆಗೆದುಕೊಳ್ತೇವಲ್ಲ. ವೆಹಿಕಲ್ಸ್, ಮನೆಗೆ ಟಿವಿ ಬೇಕು, ಫ್ರಿಡ್ಜ್ ಬೇಕು, ಗಾಡಿ ಬೇಕು, ಅದು ಬೇಕು, ಇದು ಇವೆಲ್ಲ ಭೋಗದ ವಸ್ತುಗಳಲ್ಲ. ಈ ಭೋಗ ಪ್ರಾಪ್ತಿಯು ಕೂಡ ಇದರಿಂದ ನಮಗಾಗ್ತದೆ ಮತ್ತು ನಮ್ಮ ಮೋಕ್ಷದ ಹಾದಿ ಸುಲಭವಾಗ್ತದೆ. ಅದ್ರ ಜೊತೆಗೆ ಹಿರಿಯರಿಗೆ ಮೋಕ್ಷ ಸಿಗೋದು ಸರಿ, ಅಥವಾ ಮೋಕ್ಷ ಅನ್ನೋದಕ್ಕಿಂತ ಹೆಚ್ಚು ಮೊದಲು ನಾವು ಕಲ್ಪನೆ ಮಾಡಬೇಕು, ಮೋಕ್ಷ ಅನ್ನೋದು ಯಾರು ಯಾರಿಗೆ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಯಾರಿಗೂ ಕೂಡ ಮೋಕ್ಷ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಪ್ರಾಪ್ತಿ ನಮಗೆ ನಾವೇ ಮಾಡಿಕೊಳ್ಬೇಕು. ಆದರೆ ಮೋಕ್ಷ ಪ್ರಾಪ್ತಿ ಅಥವಾ ನಮ್ಮ ಒಂದು ಹಾದಿ ಅನ್ನೋದನ್ನು ಸುಲಭ ಮಾಡಲಿಕ್ಕೆ ನಮ್ಮ ಸಂತಾನಗಳು ಸಹಾಯ ಮಾಡಬಹುದು ಅಷ್ಟೇ. ನಾವು ಹೋದ ನಂತರದಲ್ಲಿ ಮುಂದೆ ಬರ್ತದೆ ಶ್ರಾದ್ದ ಕ್ರಿಯೆ ಅಥವಾ ಒಂದು ವ್ಯಕ್ತಿ ಸತ್ತ ಮೇಲೆ ಏನೇನು ಮಾಡಬೇಕು. ಪ್ರೇತಕಾಂಡ ಅಂದರೆ ಹೆದರಿದ್ರಲ್ಲ, ಅದು ನಾನು ಹೇಳುವಾಗ ನಿಮಗೆ ಗೊತ್ತಾಗ್ತದೆ ಅದು ಏನೇನು ಮಾಡಬೇಕು, ಯಾಕೆ ನಿತ್ಯ ವಿಧಿ ಮಾಡಬೇಕು, ಇವೆಲ್ಲ ಬರ್ತದೆ. ಇದನ್ನೆಲ್ಲ ಮಾಡಿ ತೊಡಕುಗಳಿರ್ತದಲ್ಲ, ಆ ತೊಡಕುಗಳನ್ನಷ್ಟೇ ನಿವಾರಣೆ ಮಾಡಬಹುದು. ಬಿಟ್ಟರೆ ಅಲ್ಲಿ ಭಗವಂತನಿಗೆ ಹೋದ ಮೇಲೆ ಅಲ್ಲಿ ನಿಮ್ಮ ಪುಣ್ಯ ಪಾಪದ ಲೆಕ್ಕಾಚಾರ ಮಾಡಿ ಮೋಕ್ಷಕ್ಕೋ ಪುನರ್ಜನ್ಮಕ್ಕೋ ನರಕಕ್ಕೋ ಸ್ವರ್ಗಕ್ಕೋ ಏನೋ ಒಂದು ಮಾಡುವುದು, ಅದು ಆ ಒಂದು ಆತ್ಮ ಅಥವಾ ಆ ವ್ಯಕ್ತಿಯ ಸ್ವಂತ ಕ್ರಿಯೆ ಕರ್ಮಗಳಾಗಿರ್ತದೆ.
ಹಾಗಾಗಿ ಈ ಕ್ಷೇತ್ರಗಳಲ್ಲಿ ನಾವು ಹೋಗಿ ಪಿಂಡ ಪ್ರದಾನ ಮಾಡೋದ್ರಿಂದಾಗಿ ನಮ್ಮ ಕರ್ಮದ ಅಥವಾ ನಮ್ಮ ಮೋಕ್ಷದ ಹಾದಿಯನ್ನು ನಾವೇ ಕ್ಲಿಯರ್ ಮಾಡ್ಕೊಳ್ಬೋದು. ಅದರ ಜೊತೆಗೆ ತೊಡಕುಗಳಿದ್ರೆ ನಿವಾರಣೆ ಆಗೇ ಆಗ್ತದೆ. ನಮ್ಮ ಹಿರಿಯರಿಗೇನೋ ಒಂದು ತೊಡಕು, ಈಗ ಶಿವರಾತ್ರಿ ದಿನ ದೇವಸ್ಥಾನಕ್ಕೆ ಹೋಗುವ ಕಿಡಿಗೇಡಿಗಳ ಕಲ್ಲಿಡ್ತಾರಲ್ಲ ರಸ್ತೆ ಮಧ್ಯೆ, ಹಾಗೆ ಏನೋ ಒಂದು ತೊಡಕಿರ್ತದೆ, ಅದನ್ನೇ ನಿವಾರಣೆ ನಾವು ಮಾಡಿಕೊಡ್ಬೋದು, ಭೋಗವು ಪ್ರಾಪ್ತಿ ಆಗ್ತದೆ ಅಂತ ಹೇಳಿ. ಅದರ ಜೊತೆಗೆ ತುಂಬ ಕ್ಷೇತ್ರಗಳನ್ನ ಹೇಳ್ತಾನೆ. ಮಾಯಾಪುರಿ, ಮಾಯಾಪುರಿ ಅಂದ್ರೆ ಗೊತ್ತುಂಟಾ? ಹರಿದ್ವಾರ. ನೇಮಿಷಾರಣ್ಯ ಕೇಳಿದ್ದೀರಾ? ಸದ್ಯದಲ್ಲಿ ಯಾವಾಗಲೂ ನಮ್ಮ ಎಲ್ಲರೂ ಕೂಡ ಗುರುಗಳು ಬರ್ತಾ ಇದ್ದಾರೆ ನಿಮ್ಮೊಟ್ಟಿಗೆ. ಹಾಗೆ ಅಯೋಧ್ಯ, ಚಿತ್ರಕೂಟ, ಗೋಮತಿ, ವೈನಾಯಕ, ರಾಮಾರ್ಗಿ ಆಶ್ರಮ, ಕಾಂಚೀಪುರ, ತುಂಗಭದ್ರ, ಶ್ರೀಶೈಲ, ಸೇತುಬಂಧ ರಾಮೇಶ್ವರದಲ್ಲಿರೋದು, ಭೃಗತುಂಗ, ಕಾಮತೀರ್ಥ, ಅಮರಕಂಟಕ, ಮಹಾಕಾಳೇಶ್ವರ ಉಜ್ಜಯಿನಿ. ಹೀಗೆ ಕುಬ್ಜಕ, ಕುಬ್ಜಾರ್ಕ, ಕಾಲಸರ್ಪಿ, ಕಾಮದ, ಮಹಾಕೇಶಿ ಇವೆಲ್ಲ ನದಿಗಳ ಹೆಸರು. ಕಾವೇರಿ, ಚಂದ್ರಭಾಗ ಎಲ್ಲಿದೆ ಗೊತ್ತುಂಟ? ಗೊತ್ತಿದೆ ಅಂತ ಆಯ್ತು. ಪಂಡ್ರಾಪುರ. ವಿಪಾಶ, ಏಕಾಮ್ರ ಬ್ರಹ್ಮೇಶ, ದೇವಕೂಟಕ, ರಮ್ಯ ಮಥುರಪುರಿ ಮಥುರದಲ್ಲಿರೋದು. ಈ ಎಲ್ಲ ನದಿಗಳಲ್ಲೂ ಕೂಡ ಮಹಾತೀರ್ಥ ಅಂತ ಹೇಳಿದ್ದಾರೆ. ಈ ರೀತಿಯಾದಂತಹ ಮಹಾತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ಮತ್ತು ಪಿತೃನಾರಾಯಣನ ಆರಾಧನೆ ಮಾಡೋದ್ರಿಂದಾಗಿ ರೋಗ ಕ್ಲೇಶಗಳಿಂದ ಮುಕ್ತಿ ಪಡೀಲಿಕ್ಕೆ ಸಾಧ್ಯ. ತುಂಗಭದ್ರ ಭಟ್ರೆ ನಮ್ಮೂರಿನಲ್ಲಿರುವುದು ಅಲ್ಲ, ನಮಗೆ ಹಾಗೆಯ ನಮ್ಮೂರಿನಲ್ಲಿರುವ ತೀರ್ಥ ಅಲ್ಲ ಅಂತ ದೂರ ಹೋಗಬೇಕು. ಕಾಶಿ ಬದ್ರಿ ಹೋದಾಗ ಮಾತ್ರ ತೀರ್ಥ. ನಮ್ಮ ಪಕ್ಕದ ಜಾಗದಲ್ಲಿ ಹರಿಯುವ ನದಿ ತೀರ್ಥ ಅಂತ ನಮಗನ್ಸೋದಿಲ್ಲ ಅಂತ. ಅಲ್ವಾ? ಹಾಗಾಗಿ ಅಲ್ಲ, ಇದರಲ್ಲಿ ಹೇಳಿದ್ದಾನೆ ಅಂತ ವ್ಯಾಸರು ಇಲ್ಲೂ ಬಂದು ಹೋಗಿದ್ರೇನೋ, ತುಂಗಭದ್ರೇನೋ ಕೂತ ಹೇಳಿದ. ಅದರಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಮಾಡುವುದರಿಂದಾಗಿ ಈಗ ನಾನು ಹೇಳಿದಾಗೆ ಈ ಶ್ವೇತದ್ವೀಪ ಅಂದರೆ ಮಾಯಾಪುರಿ, ನೇಮಿಷಾರಣ್ಯ, ಪುಷ್ಕರ, ಅಯೋಧ್ಯ, ಚಿತ್ರಕೂಟ ಇದರಲ್ಲೆಲ್ಲ ಮಾಡೋದ್ರಿಂದಾಗಿ ನಮ್ಮ ಒಂದು ಪಾಪ ಕರ್ಮಗಳು ತೊಳೆದು ಹೋಗ್ತದೆ ಅಂತ. ಬಟ್ರೆ ನಾ ಎಂತ ಪಾಪ ಮಾಡಲಿಲ್ಲ, ನೀವು ಸುಮ್ಮನೆ ಹೇಳ್ಬೇಕು ನಾ ಎಂತ ಪಾಪ ಮಾಡಲಿಲ್ಲ ಅಂತ ಅಲ್ವಾ? ಒಂದು ವಿಷಯ ಕೇಳಲ್ಲ, ಮಹಾಭಾರತ ಎಲ್ಲ ಓದಿದ್ದೀರಲ್ಲ, ಕರ್ಣನ ಬಗ್ಗೆ ಎಲ್ಲರೂ ಕೇಳಿದ್ದೀರಿ. ಕರ್ಣ ಏನು ತಪ್ಪು ಮಾಡ್ದ? ಏನು ಪಾಪ ಮಾಡಿದ್ದಾನೆ? ಕರ್ಣನ ತಪ್ಪೇನಿದೆ ಅಂತ ಅವನು ಹೇಳಿದ್ನ ನನ್ನನ್ನು ಹುಟ್ಟಿಸು ಅಂತ ಹೇಳಿ? ಇಲ್ಲ ಅಲ್ವಾ? ಪಾಪ ತಾಯಿ ಮಾಡಿದ ತಪ್ಪಿಗೆ ಅವನು ಅನಾಥನಾಗಿ ಬೆಳೆದ. ಅವನದೇನಾದ್ರು ತಪ್ಪು ಉಂಟಾ? ಪಾಪ ಉಂಟಾ? ಇಲ್ಲಲ್ಲ. ವಿದ್ಯೆ ಕಲೀಲಿಕ್ಕೆ ಹೋದ. ದ್ರೋಣಾಚಾರ್ಯರು ನಾನು ಕೊಡುವುದಿಲ್ಲ ಅಂತಂದರು, ಯಾಕೆಂದರೆ ಅರ್ಜುನನಿಗೆ ಕೊಡಬೇಕಿತ್ತು ಅಂತ ಹೇಳೋ ಕಾರಣಕ್ಕೆ. ಕೊನೆಗೆ ದ್ರೋಣರಿಗೆ ಕಲಿಸಿದವ್ರ ಹತ್ರನೇ ಕಲಿತೀನಿ ಅಂತ ಭೀಷ್ಮರಲ್ಲಿ ಪರಶುರಾಮರಲ್ಲಿ ಹೋಗಿ ವಿದ್ಯೆಯನ್ನು ಕಲಿತ. ಭೀಷ್ಮರಿಗೂ ಪರಶುರಾಮರೇ ಕಲಿಸತ್ತು. ಪರಶುರಾಮರು ಇಲ್ಲಪ್ಪ ನಾನು ಬ್ರಾಹ್ಮಣರೇತರಿಗೆ ಕಲಿಸುವಂತಹ ನಿರ್ಧಾರ ಇಲ್ಲ ಅಂತಂದ್ರು. ಇಲ್ಲ ನಾನು ಬ್ರಾಹ್ಮಣ ಅಂತ ಕಲಿತ. ಕೊನೆಗೆ ಅಲ್ಲಿ ನೋಡಿ, ಗುರುವಿಗೆ ತೊಂದರೆ ಆಗಬಾರ್ದು ಅಂತ ಗುರು ಸೇವೆಯಲ್ಲಿ ಮಾಡಿದಂತಹದ್ದು ತಪ್ಪ ಅದು ಅಲ್ವಲ್ಲ? ಗುರುಗಳಿಗೇನು ತೊಂದರೆ ಕೊಡಲಿಲ್ಲ, ಶಾಪ ಕೊಟ್ಟುಬಿಟ್ರಲ್ಲ, ಏನು ತಪ್ಪಿತ್ತು ಕರ್ಣ? ಹೀಗೆ ಕರ್ಣನ ಇಡೀ ಜೀವನವನ್ನು ನಾವು ನೋಡುವಾಗ ಕರ್ಣ ಎಲ್ಲಿ ತಪ್ಪು ಮಾಡಿದ್ದಾನೆ ಅಲ್ವಾ? ಆದರೆ ಅವನಿಗೆ ಯಾಕೆ ಶಿಕ್ಷೆ? ಅವನಿಗೆ ಯಾಕೆ ಆ ರೀತಿಯಾದ ದುಸ್ಥಿತಿ? ಅದಕ್ಕೆ ಹಿಂದಿನ ಕರ್ಮಫಲಗಳು ಅನ್ನುವಂತಹದ್ದುಂಟು, ಆಯಿತಾ? ಈಗ ಅದಕ್ಕೆ ಸ್ವಲ್ಪ ಡೀಪ್ ಸ್ಟಡಿ ಮಾಡಬೇಕು ನಾವು ಅಂತ. ಕರ್ಣನಿಗೆ ಹಿಂದಿನ ಒಂದು ಜನ್ಮದಲ್ಲಿ
ಯಾರು ಗೊತ್ತುಂಟ ಅವನು? ಸಹಸ್ರ ಕವಚ. ನರನಾರಾಯಣ ರೂಪದಲ್ಲಿ 999 ಕವಚಗಳನ್ನು ಮುರಿದದ್ದು. ಆ ರೀತಿಯಾದಂತಹ ಕರ್ಣನಿಗೆ ಹಿಂದಿನ ಕರ್ಮಫಲದಿಂದ ಶಿಕ್ಷೆ, ಆದರೆ ಶಿಕ್ಷೆ ಕೊಡ್ಲಿಕ್ಕೊಂದು ಕಾರಣ ಬೇಕು. ಹಾಗೆ ಈಗ ಆತ್ಮ ಮತ್ತೊಂದು ಜನ್ಮದಲ್ಲಿ ಹುಟ್ಟಿ ಆಯಿತು, ಹುಟ್ಟಿ ಆದಮೇಲೆ ಆ ಜನ್ಮದಲ್ಲಿ ಶಿಕ್ಷೆ ಕೊಡಬೇಕು ಅಂತಂದ್ರೆ ಅಲ್ಲೊಂದು ಕಾರಣ ಬೇಕು. ಕಾರಣ ಇಲ್ಲದೆ ಪ್ರಪಂಚದಲ್ಲಿ ಏನೂ ನಡೆಯುವುದಿಲ್ಲ. ಪವಾಡ ಅನ್ನುವಂಥದ್ದು, ಮ್ಯಾಜಿಕ್ ಏನೂ ಇಲ್ಲ. ಇಲ್ಲಿ ಕಾರಣ ಇಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ. ಹಾಗಾಗಿ ಅವನು ದುರ್ಯೋಧನನ ಎಲ್ಲ ಕೆಟ್ಟುತನಕ್ಕೆ ಜೊತೆಗೆ ನಿಂತು, ಯಾಕೆ ಗೊತ್ತುಂಟ, ಒಂದು ಕಡೆಯಲ್ಲಿ ಹೇಳ್ತಾನೆ ಕೃಷ್ಣ ಕೊನೆಗೆ ದುರ್ಯೋಧನ ಸಾಯುವಾಗ ಒಂದು ಪ್ರಸಂಗದಲ್ಲಿ ಹೇಳ್ತಾನೆ, ಆ ದಿನ ಕರ್ಣನನ್ನ ಮೋಸದಿಂದ ಕೊಂದಿಲ್ಲ ಅಂತಾಗಿದ್ರೆ ಯಾಕೆ ಕರ್ಣನನ್ನ ಕೊಂದೆ ನೀನು? ಯಾಕೆ ಗೊತ್ತಾ, ಕರ್ಣ ಒಂದು ಪಕ್ಷ ಏನಾದರೂ ದುರ್ಯೋಧನ ನಿಲ್ಲಿಸು, ಇದು ತಪ್ಪು ಅಂತ ಹೇಳಿದ್ರೆ ಖಂಡಿತ ದುರ್ಯೋಧನ ಆ ಯುದ್ಧ ನಿಲ್ಲಿಸ್ತಿದ್ದ. ಹೇಳಿಲ್ಲ. ನಾನು ಆಗಲೇ ಹೇಳಿದೆ, ಮಹಾಪಾತಕಿಗಳಲ್ಲಿ ದುಷ್ಟರ ಸಹವಾಸ, ದುಷ್ಟರಿಗೆ ಸಹಾಯ ಮಾಡುವವನು ಕೂಡ ಮಹಾಪಾತಕಿ ಆಗ್ತಾನೆ ಅಂತ. ಕರ್ಣ ಮಹಾಪಾತಕಿ ಆದ. ಹಾಗೆ ನಾವು ಕೂಡ ಎಷ್ಟೋ ಬಾರಿ ಹಾಗೆ ಮಾಡ್ತೇವೆ. ನಾವು ಪಾಪ ಮಾಡಲಿಲ್ಲ, ನಮಗೆ ಪಾಪ ಮಾಡಬಾರ್ದು ಅಂತ ಹೇಳಿದ್ರೆ 3 ರೀತಿ ನಾವು ಪ್ರತಿ ಸಲ ಸಂಕಲ್ಪ ಮಾಡುವಾಗ ಮಾನಸಿಕವಾದಂತಹದ್ದು, ವಾಚಿಕವಾದಂತಹದ್ದು, ಆಯಿತಾ, ಹಾಗೆ ನಮ್ಮ ಕೈಯಿಂದ ಅಂದರೆ ದೈಹಿಕವಾಗಿ ಮಾಡಿದಂತಹ ಪಾಪಗಳನ್ನು ನಾಶ ಮಾಡಬೇಕು ಅಂತ ಕಷ್ಟಪಟ್ಟಾದರೂ ಕೂಡ ವಾಕ್ಶುದ್ಧಿಯಿಂದ ಬದುಕಬಹುದು. ಒಬ್ಬರಿಗೂ ಒಂದು ಕೆಟ್ಟ ಶಬ್ದವನ್ನಾಡದೆ, ಕೋಪದಲ್ಲಿ ಮಾತನಾಡದೆ, ಆಯ್ತಾ, ಎದುರಿಗಿರುವ ವ್ಯಕ್ತಿಗೆ ನೋವು ಕೊಡದಂತೆ ಮಾತಾಡುವ ಪ್ರಯತ್ನ ಪೂರ್ವಕವಾದಂತಹ ಮಾತಿನಿಂದ ಜೀವನ ನಡೆಸುವ ಸಾಧ್ಯತೆಗಳುಂಟು. ಕಷ್ಟಪಟ್ಟು ಶುದ್ಧವಾಗಿ ಕೈಯಿಂದ ಇರುವಂತಹ ಪ್ರಯತ್ನವನ್ನು ಮಾಡ್ಬೋದು. ಅಂದರೆ ದೇಹ ಯಾವುದೋ ತಪ್ಪು ಕೆಲಸಗಳನ್ನು ಮಾಡದೆ ಸರಿಯಾದ ಹಾದಿಯಲ್ಲಿ ಬದುಕಿ ಕೆಲಸಗಳನ್ನು ಮಾಡಿ ಸಂಪಾದಿಸಿ ಎಲ್ಲ ಮಾಡ್ಬೋದು. ಮಾನಸಿಕವಾಗಿ ಕಷ್ಟ, ತುಂಬ ಕಷ್ಟ ಅದು. ಈಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ಎಲ್ಲ ಶುದ್ಧ ಉಂಟು, ಏನೋ ಒಂದು ಗಮನದಲ್ಲಿ ಹೋಗ್ತಾ ಇರ್ತೇವೆ, ಆಯಿತಾ. ಹೋಗುವಾಗ ಯಾವುದೋ ಗಮನದಲ್ಲಿ ಯಾವುದೋ ಒಂದು ವ್ಯಕ್ತಿ ನಮ್ಮ ವಾಹನದ ಎದುರುಗಡೆ ಬಂದುಬಿಡ್ತಾನೆ. ತಕ್ಷಣ ನಮ್ಮ ಬಾಯಿನಲ್ಲಿ ಬರ್ತದೆ, ಮನಸ್ಸಿನಿಂದ ಟಕ್ ಅಂತ ಬರ್ತದೆ, ಏನೋ ಒಂದು ಕೆಟ್ಟ ಶಬ್ದವೋ ಅಥವಾ ಬೈಗೊಳ್ಳುವ ಏನೋ ಒಂದು ಹೇಳ್ತೇವೆ ನಾವು, ಸಡನ್ನಾಗಿ ಬರ್ತದೆ. ಅಂದರೆ ಮನಸ್ಸು ನಾವೆಷ್ಟು ಶುದ್ಧವಾಗಿರ್ತೀವಿ ಅಂತಂದ್ರೂ ಕೂಡ ಕನ್ನಡಿ ಅಲ್ಲ, ಬಾಯಿಂದ ಹೊರಗಾಗ್ತದೆ. ಈ ರೀತಿಯಾದಂತಹ ಕ್ಲೇಶಗಳನ್ನು ಕಳಿಬೇಕು ಅಂತಾದರೆ ಈ ಕ್ಷೇತ್ರಗಳಲ್ಲಿ ಮಾಡಬೇಕು. ಮುಂದೆ ನೈಮಿಷಾರಣ್ಯಕ್ಕೆ ಹೋಗುವ ಸಂದರ್ಭ ಸಿಕ್ಕರೆ ಹೋಗಿ ಮಾಡಿ. ನಾನು ಹಿಂದೂ ಕೂಡ ನೈಮಿಷಾರಣ್ಯದ ಬಗ್ಗೆ ಹೇಳಿದ್ದೇನೆ. 2 ಮಹಾನ್ ಕ್ಷೇತ್ರ, ಕೇವಲ ವಿಷ್ಣು ಮಾತ್ರ ಅಲ್ಲ, ಶಕ್ತಿಯೂ ಇದ್ದಾಳಲ್ಲಿ. ಹಾಗೆ ಇದರಲ್ಲಿ ಒಂದು ಕಲಶಪ್ರಾಯದ ಮಾತನ್ನು ಹೇಳ್ತಾನೆ. ಈಗೆಲ್ಲ ತೀರ್ಥಕ್ಷೇತ್ರಗಳು ಯಾವ್ಯಾವುದು ಅಂತ ಹೇಳುವಂತಹದ್ದು, ಯಾರಿಗೆ ಬ್ರಹ್ಮಧ್ಯಾನ ಉಂಟು, ಯಾರಿಗೆ ಇಂದ್ರಿಯ ನಿಗ್ರಹಗಳುಂಟು, ಯಾರು ಧಮ ಮತ್ತು ಭಾವಶುದ್ಧಿಯಿಂದ ಬದುಕ್ತಾನೋ ಅವನ ಮನಸ್ಸೇ ಅವನಿಗೆ ಶ್ರೇಷ್ಠವಾದ ತೀರ್ಥ. ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದರೆ, ಭಗವಂತನ ಧ್ಯಾನದಲ್ಲಿ ಇದ್ದರೆ ಇಡೀ ಲೋಕವು ಕೂಡ ಬ್ರಹ್ಮಮಯವಾಗಿ ಅವನಿಗೆ ಕಾಣ್ತದೆ. ಆ ರೀತಿಯ ವ್ಯಕ್ತಿಗೆ ಅವನು ನಿಂತ ಜಾಗವೇ, ಕಾಣುವ ವಸ್ತುವೇ ಶ್ರೀಮನ್ನಾರಾಯಣ ಅಥವಾ ಭಗವಂತನಾಗಿರ್ತಾನೆ. ಅವನು ನಿಂತ ಜಲವೇ ಅವನಿಗೆ ತೀರ್ಥವಾಗ್ತದೆ. ಬಾವಿ ತೀರ್ಥವೂ ಕೂಡ ಅವನಿಗೆ, ಬಾವಿಯ ನೀರು ಕೂಡ ತೀರ್ಥವಾಗಿ ಪರಿಣಾಮ ಬರ್ತದೆ ಅಂತ ಹೇಳಿದ್ನಲ್ಲ. ಇದು ಕಷ್ಟ ಅಂತ. ಕಲಶಪ್ರಾಯದ ಮಾತು ಅಂದರೆ ಇದು. ನೀವು ಮನಸ್ಸು ಶುದ್ಧಿ ಇಲ್ಲದೆ ಯಾವ ತೀರ್ಥಕ್ಕೆ ಹೋದರೂ ಕೂಡ ನೀವು ಹೋಗಿರುವ ತೀರ್ಥದ ಪ್ರಭಾವ ನಿಮಗೆ ಕೊಡುವುದಿಲ್ಲ. ಮನಃಶುದ್ಧಿ ಬೇಕು.
ಈ ಮನಸ್ಸು ಎನ್ನುವಂತಹ ತೀರ್ಥದಲ್ಲಿ ಮಿಂದೇಳುವ ತನಕ ಮಾನಸ ಸರೋವರಕ್ಕೆ ಹೋದರೂ ಕೂಡ ನಿಮ್ಮ ಭಾವಶುದ್ಧಿ ಇಲ್ಲ ಅಂತಂದ್ರೆ ತೀರ್ಥಕ್ಕೆ ಹೋದಂತಹ ಪುಣ್ಯ ಫಲ ನಿಮಗೆ ಸಿಗುವುದಿಲ್ಲ. ಸುಮ್ಮನೆ ಎಷ್ಟು ಪುರಾಣಗಳಲ್ಲಿ ತೀರ್ಥಕ್ಷೇತ್ರದ ಮಹಿಮೆ ಓದಿ ಏನು ಪ್ರಯೋಜನ? ಫಲಶ್ರುತಿ ಹಾಗೆ ಗರುಡ ಪುರಾಣದಲ್ಲಿ ಹೇಳಿಬಿಟ್ಟ. ಇನ್ಯಾವ ಪುರಾಣದಲ್ಲೂ ನಿಮಗೆ ಈ ವಾಕ್ಯ ಸಿಗುವುದಿಲ್ಲ. ಮನಃಶುದ್ಧಿ ಇಲ್ಲದೆ ನೀವು ಎಲ್ಲಿಗೆ ಬೇಕಾದರೂ ಹೋಗಿ. ಹಾಗಾದ್ರೆ ಮುಂದಿನ ಬಾರಿ ತೀರ್ಥಕ್ಷೇತ್ರ ಹಂಗಂತ ಹೇಳಿ ತೀರ್ಥಕ್ಷೇತ್ರ ಯಾಕೆ ಹೇಳಿದ್ದೀರಿ ಭಟ್ರೆ? ಪ್ರಶ್ನೆ ಬರಬೇಕಲ್ಲ ನಮಗೆ. ಭಾವಶುದ್ಧಿ ಇದ್ದು ಇಂದ್ರಿಯ ನಿಗ್ರಹವನ್ನು ಹೊತ್ತು ಮನಸ್ಸಿನಲ್ಲಿ ಭಗವಂತನ ಧ್ಯಾನವಿದ್ದರೆ ಮನಸ್ಸು ಎಂಬಂತಹ ಒಂದು ತೀರ್ಥದಲ್ಲಿ ಭಗವಂತನ ಧ್ಯಾನ ಎನ್ನುವಂತಹ ಸ್ನಾನವನ್ನು ನಾವು ಮಾಡಿದರೆ ಯಾವ ತೀರ್ಥಕ್ಷೇತ್ರಕ್ಕೆ ಹೋದರೂ ಕೂಡ ಪುಣ್ಯ ಬರ್ತದೆ, ಹೋಗದೇ ಇದ್ರೂ ಪುಣ್ಯ ಬರ್ತದೆ ಅಂತ ಹೇಳುವ ತೀರ್ಥಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು ಅಂತ ಎಲ್ಲರೂ ಹೇಳುವ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದೊಂದು ಎನರ್ಜಿ ಉಂಟು. ಯಾಕೆ ಈ ಕ್ಷೇತ್ರಕ್ಕೆ ಹೋಗೋದು ಗೊತ್ತುಂಟಾ? ತೀರ್ಥಕ್ಷೇತ್ರಗಳಿಗೆ ಯಾಕೆ ಹೋಗ್ಬೇಕು ಗೊತ್ತುಂಟಾ? ಅಲ್ಲಿ ಹೋಗಿ ಯಾಕೆ ಮಾಡಬೇಕು ಗೊತ್ತುಂಟಾ? ಈ ಮಾನಸ ಅಥವಾ ಮನಸ್ಸು ಎನ್ನುವಂತಹ ಸರೋವರದಲ್ಲಿ ಮೀಯಬೇಕಲ್ಲ ನಾವು, ಅದಕ್ಕೆ ಆ ಕ್ಷೇತ್ರಗಳು ನಮಗೆ ಸಹಾಯ ಮಾಡ್ತದೆ. ಇಲ್ಲಿಂದ ಕೇದಾರಕ್ಕೆ ಹೋಗಿ ಕಷ್ಟಪಟ್ಟು ಕಾಲ್ನಡಿಗೆಯಲ್ಲಿ ಮೇಲ್ಹತ್ತಿ ಆಯ್ತಾ, ಶಿವನ ಮುಂದೆ ಹೋಗುವಾಗ ಮಗ ಇಷ್ಟೊತ್ತಿಗೆ ಆಫೀಸಿಗೆ ಹೋಗ್ತಾನೆ, ಗ್ಯಾಸ್ ಆಫ್ ಮಾಡಿದ್ನೋ ಹಂಗೆ ಹೋದ್ನೋ, ಮುಗೀತು, ಪ್ರಯೋಜನ ಇಲ್ಲ ಅಂತ. ಆ ಕ್ಷೇತ್ರಗಳು ನಿಮ್ಮ ಮನಸ್ಸನ್ನ ಶುದ್ಧ ಮಾಡಲಿಕ್ಕೆ ಪರಿಣಾಮ ಕೊಡ್ತದೆ. ಹಾಗಾಗಿ ಆ ಕ್ಷೇತ್ರವನ್ನು ದರ್ಶನ ಮಾಡಿ ಕರ್ಮಗಳನ್ನು ಮಾಡಿ ಅಂತ. ಹೀಗೆ ತೀರ್ಥಕ್ಷೇತ್ರದ ಮಹಾತ್ಮೆನ ಹೇಳ್ತಾ ಅಲ್ಲಿ ಗಯಾ ಕ್ಷೇತ್ರದಲ್ಲಿ ಹೇಳುವಂತಹದ್ದು, ಅದು ತುಂಬ ಜನಕ್ಕೆ ಈ ಗಯಾ ಕ್ಷೇತ್ರದ ಕತೆ ಗೊತ್ತಿರ್ಬೋದು. ಗಯಾ ಎನ್ನುವಂತಹ ಅಸುರ ಇದ್ದ, ಆ ಅಸುರನನ್ನ ಕೊಲ್ಲಿಕ್ಕಾಗಿ ಶ್ರೀಮನ್ನಾರಾಯಣ ಬಂದಂತಹದ್ದು. ಕೊನೆಗೆ ಅದರಿಂದಾಗಿ ಅವನ ಕೊಂದಂತಹ ಗದಾಧಾರಿಯಾಗಿ ಬಂದಂತಹ ಮಹಾವಿಷ್ಣು ಅವನನ್ನು ಸಂಹಾರ ಮಾಡ್ತಾನೆ ಅಲ್ಲಿರುವ ಬ್ರಾಹ್ಮಣ ಕುಲದ ರಕ್ಷಣೆಗೆ. ಕೊನೆಗೆ ಬ್ರಹ್ಮನು ಅಲ್ಲಿಯ ಬ್ರಾಹ್ಮಣರಿಗೆ ದಾನವನ್ನು ಗಯಾದಲ್ಲಿ ಮಾಡ್ತಾನೆ. ಬ್ರಹ್ಮದೇವರೇ ದಾನವನ್ನು ಮಾಡುವಂತಹದ್ದು ಏನು ಅಂತ ಕೇಳಿದ್ರೆ, ವಿವಿಧ ಭಕ್ಷ್ಯ ಭೋಜ್ಯ ಫಲಾದಿಗಳನ್ನು ಕಾಮಧೇನುವನ್ನು ಕೂಡ ಬ್ರಹ್ಮ ದಾನ ಮಾಡ್ತಾನೆ ಗಯಾದಲ್ಲಿ. ಅದನ್ನು ಲೋಭಿಗಳಾಗಿ ಬ್ರಾಹ್ಮಣರು ತಗೊಳ್ತಾರೆ. ನಾನು ಆಗಲೇ ಹೇಳಿದೆ, ದಾನ ತೆಗೆದುಕೊಳ್ಳುವವನ ಮನಸ್ಥಿತಿ ಹೇಗಿರಬೇಕು ಅಂತ ಮುಂಚೆನೇ ಹೇಳಿದೆ. ಆಗ ಬ್ರಹ್ಮ ಶಾಪ ಕೊಡ್ತಾನೆ, ಸರಸ್ವತಿ ಪರ್ವತಗಳಾಗಿ ಗುಪ್ತವಾಗಿ ಬಿಡಲಿ, ಇಲ್ಲಿ ಬೇಡ, ಮತ್ತು ನಿಮಗೆ ಮೋಕ್ಷ ಪ್ರಾಪ್ತಿ ಆಗದಲ್ಲಿ ಗಯಾದಲ್ಲಿರುವವರಿಗೆ ಹೇಳುವಂಥದ್ದು. ಆಗ ಮತ್ತೆ ಅಯ್ಯೋ ನಮ್ಮಿಂದ ತಪ್ಪಾಯಿತು ಅಂತ ಪ್ರಾಯಶ್ಚಿತ್ತದಲ್ಲಿ ಪ್ರಾರ್ಥನೆ ಮಾಡುವಾಗ ಅವರನ್ನು ಉದ್ಧರಿಸಿ ಕೊನೆಗೆ ಬ್ರಹ್ಮ ಹೇಳ್ತಾನೆ, ಇಲ್ಲಿ ಬಂದು ಯಾರು ಪಿಂಡ ಪ್ರದಾನವನ್ನು ಮಾಡ್ತಾರೋ, ಯಾರು ತಮ್ಮ ಕುಲದುದ್ಧಾರಕ್ಕಾಗಿ ಗಯಾ ಶ್ರಾದ್ದವನ್ನು ಮಾಡ್ತಾರೋ ಅವರು ಮುಕ್ತಿ ಸಾಧನೆಗೆ ನಾಂದಿಯನ್ನು ಹಾಡ್ತಾರೆ. ಮುಕ್ತಿ ಸಾಧನೆಗೆ ನಾಂದಿಯನ್ನು ಆ ಕ್ಷೇತ್ರದಲ್ಲಿ ಮಾಡೋದರಿಂದ ಹಾಡ್ತಾರೆ. ಹಾಗಾಗಿ ಗಯಾದಲ್ಲಿ ಶ್ರಾದ್ದ ಮಾಡೋದರಿಂದ ನಮಗೆ ತುಂಬ ಹೇಳ್ತಾನೆ. ಏನು ಅಂತಂದರೆ, ಗಯಾದಲ್ಲಿ ಶ್ರಾದ್ದ ಮಾಡುವುದು ಅಥವಾ ಗೋದಾನ ಮಾಡುವುದು, ಭೂದಾನ ಮಾಡುವುದು, ಇದೆಲ್ಲದರಿಂದ ಒಂದೊಂದು ಫಲಗಳನ್ನು, ಏನು ಅಂದರೆ ಸಂಪತ್ತು, ಐಶ್ವರ್ಯ, ಕುಟುಂಬ, ಹೀಗೆಲ್ಲ ಹೇಳ್ತಾ ಹೋಗ್ತಾನೆ. ಆ ರೀತಿಯಾಗಿ ಗಯಾ ಕ್ಷೇತ್ರದ ಮಹಿಮೆಯನ್ನು ವಿಸ್ತಾರವಾಗಿ ಕೊಡುವಂತಹದ್ದು. ಹಾಗೆ ಇಲ್ಲೊಂದು ವಿಶೇಷವಾದಂತಹದ್ದು ಹೇಳ್ತಾನೆ. ಈಗ ಈ ತೀರ್ಥಗಳಲ್ಲಿ ಸ್ನಾನ ಮಾಡುವುದು, ಪಿಂಡ ಪ್ರದಾನ ಮಾಡುವುದು ಎಲ್ಲ ಆಯಿತು, ಜಲಸ್ನಾನ, ಹೀಗೆಲ್ಲ ಸ್ನಾನದ ಪದ್ಧತಿ ಹೇಳಿದ್ದೇನಲ್ಲ ನಾನು. ಇದರೊಟ್ಟಿಗೆ ನಾವು ಈ ಶುದ್ಧತೆಗಾಗಿ, ಶುದ್ಧರಾಗಲಿಕ್ಕೆ ಮನಸ್ಸಿನಲ್ಲಿ ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು? ಪ್ರತಿ ಸಲ ಭಟ್ರು ಒಂದು ದರ್ಬೆಯಲ್ಲಿ ಪೂಜೆ ಮಾಡುವಾಗ, ಪ್ರೋಕ್ಷಣೆ ಮಾಡುವಾಗ ಒಂದು ಮಂತ್ರ ಹೇಳ್ತಾರೆ.
ಅಪವಿತ್ರ ಪವಿತ್ರೋ ವ ಸರ್ವ ವಸ್ತ್ರಾಂಗತೋಪಿ ವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಹ್ಯಂತರ ಶುಚಿ. ಕೇಳಿದ್ದೀರಲ್ಲ ಈ ಮಂತ್ರ. ಪುಂಡರೀಕಾಕ್ಷನೇ ಯಾಕೆ, ಕಮಲಾಕ್ಷ ಯಾಕೆ ಆಗುವುದಿಲ್ಲ? ನಾವು ಪವಿತ್ರರಾಗಲಿಕ್ಕೆ ಆಗುವುದಿಲ್ಲ. ಪುಂಡರೀಕಾಕ್ಷನೇ ಯಾಕೆ ಬೇಕು ನಾವು ಪವಿತ್ರರಾಗಲಿಕ್ಕೆ? ಅಥವಾ ನಮ್ಮ ಇಡೀ ದೇಹವು ತೀರ್ಥ ಸ್ನಾನವಾಗಿ ಭಗವಂತನಲ್ಲಿ ನೆಲೆ ನಿಲ್ಲಲಿಕ್ಕೆ? ಮೊನ್ನೆ ಕೇಳಿದ್ರು, ತಾವರೆ ಹೂವು ಮತ್ತು ಕಮಲದ ಹೂವು ವ್ಯತ್ಯಾಸ ಉಂಟಾ ಅಂತ ಕೇಳಿದ್ರು. ಉಂಟು ಅಂತ ನಾನು ಹೇಳಿದೆ. ಮುಂದಿನ ಭಾಗದಲ್ಲಿ ಬರುವಾಗ ಹೇಳ್ತೇನೆ ಅಂತ ಹೇಳಿದ್ದೆ. ಲೋಟಸ್ ಕಮಲದ ಹೂವು ಸರಿಯಲ್ಲ, ವಾಟರ್ ಲಿಲ್ಲಿ ಅವರೇ ಹೂವು. ಇನ್ನೂ ಅರ್ಥ ಆಗಲಿಲ್ಲಲ್ಲ. ಕಮಲದ ಹೂವು ದಂಟು ನೀರಿನ ಮೇಲ್ಭಾಗದವರೆಗೆ ಬಂದಿರ್ತದೆ. ಕಮಲದ ಹೂವು ದಂಟು ಅಂದರೆ ಎರಡು ಬಿಡುವುದು ನೀರಿನಲ್ಲೇ ಅಥವಾ ಕೆಸರು ಕೆರೆಯಲ್ಲೇ ಬಿಡುವಂಥದ್ದು. ನೀವು ಕಮಲದ ಹೂವಿನ ದಂಟು ನೀರಿನಿಂದ ಮೇಲಿರ್ತದೆ. ಹೂವು ಹೀಗೆ ಬೆಂಡಾಗಿರೋದು ಹೀಗಿರೋದು ಇರ್ತದೆ. ತಾವರೆ ಹೂವು ದಂಟು ಕೆಳಗಿರ್ತದೆ, ನೀರಿನ ಮೇಲ್ಭಾಗದಲ್ಲೇ ತೇಲ್ತಾ ಇರ್ತದೆ. ಅದು ಅಂದರೆ ಇರ್ತದೆ ವ್ಯತ್ಯಾಸಗಳು. ಮತ್ತು ಕಮಲದ ಹೂವು ಪುಂಡರೀಕಾಕ್ಷನಲ್ಲೂ ಹಾಗೆ ಕೆಂಪು ಕಮಲ ಅಂತ ಹೇಳ್ತಾರೆ. ಅಚ್ಚು ಕೆಂಪು ಕಮಲ ಇರುವುದಿಲ್ಲ. ಹಾಗೆ ಪಿಂಕ್ ಇರ್ತದೆ ಸ್ವಲ್ಪ. ತಾವರೆ ಹೂವು ಅಂತ ಹೇಳುವಾಗ, ತಾವರೆಯ ಕೆಂಪು ಅಂತ ಹೇಳುವಾಗ ಬಿಳಿ ಮಿಶ್ರಿತವಾದಂಥ ಕೆಂಪು. ಕೆಲವು ಕಡೆ ಬಿಳಿ ಭಾಗ ಇರ್ತದೆ, ಕೆಲವು ಕಡೆ ಕೆಂಪು ಅಂದರೆ ಸ್ವಲ್ಪ ಪಿಂಕಿಶ್ ಇರ್ತದೆ. ನೋಡಿದ್ದೀರಾ? ಹಾಗಾಗಿ ಇಲ್ಲಿ ಕಮಲಾಕ್ಷ ಅಂತ ಹೇಳಲಿಲ್ಲ, ಪುಂಡರೀಕಾಕ್ಷ ಅಂತ ಹೇಳಿದ್ರು. ಕಮಲ ಮತ್ತು ತಾವರೆಯ ವ್ಯತ್ಯಾಸ ನಮ್ಮಲ್ಲಿ ಎಷ್ಟು ಚೆಂದ ಹೇಳಿದ್ದಾರೆ. ಗೂಗಲ್ ಮಾಡಿ ನೋಡಿ ಬೇಕಾದ್ರೆ. ವಾಟರ್ ಲಿಲ್ಲಿ ಅಂದರೆ ತಾವರೆ ಹೂವು ಅಂತ ಬರ್ತದೆ, ಲೋಟಸ್ ಅಂದರೆ ಕಮಲದ ಹೂವು ಅಂತ ಬರ್ತದೆ. ಅಲ್ಲ, ನಾನು ಕೆಲವೊಂದು ಸಲ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಬೇಗ ತಲೆ ಹೋಗ್ತದೆ ಅಂತ ಹೇಳೋದು ಅಷ್ಟೇ. ಆ ರೀತಿಯಾದಂತಹ ಪುಂಡರೀಕಾಕ್ಷನೆ ಯಾಕೆ ಗೊತ್ತುಂಟಾ? ಆ ಈ ತಾವರೆಯ ಎಲೆಯ ಮೇಲೆ ನೀರು ಬಿದ್ದರೆ ಅಥವಾ ತಾವರೆ ಹೂವಿನ ಮೇಲೆ ನೀರು ಬಿದ್ದರೆ ಅದು ಹಿಡ್ಕೊಳ್ಳೋದಿಲ್ಲ, ಜಾರಿಸ್ತದೆ ಅಲ್ವಾ? ಹಾಗೆ ಮತ್ತು ತುಂಬ ಬಿಳಿ ಇರುವುದಿಲ್ಲ. ಹಾಗೆ ಕಣ್ಣು ಕೂಡ ತುಂಬ ಬಿಳಿ ಇದ್ದರೆ ನಾವೇನು ಹೇಳ್ತೇವೆ, ಅನಿಮಿಕ್ ಇರಬೇಕು ಅಂತ ಹೇಳ್ತೇವೆ ಅಲ್ವಾ? ತುಂಬ ಕೆಂಪಿದ್ರೆ ಏನೋ ಸಮಸ್ಯೆ ಆಗಿರ್ಬೇಕು, ಏನೋ ರೋಗ ಬಂದಿರಬೇಕು ಅಂತ ಹೇಳ್ತೇವೆ. ಹಾಗಾಗಿ ಕೆಂಪು ಛಾಯೆ ಹೊಂದಿದ ಬಿಳಿ ಕಣ್ಣು ಇರಬೇಕು, ಆರೋಗ್ಯಭರಿತವಾದಂಥ ಹಣ್ಣು. ಹಾಗೆ ಸಂತೋಷದಲ್ಲಿರುವಾಗ ನಮ್ಮ ಕಣ್ಣು ಹಾಗಿರ್ತದೆ ಅಲ್ವಾ? ಭಗವಂತ ಆ ರೀತಿಯಾದಂತಹ ಕಣ್ಣಿನ ದೃಷ್ಟಿಯನ್ನು ನಮ್ಮ ಮೇಲೆ ಹಾಕು. ಹಾಗೆ ಹಾಕಿದಾಗ ನಾನು ಪವಿತ್ರನಾಗ್ತೇನೆ. ಮಂತ್ರದ ಅರ್ಥ ಇಷ್ಟೇ. ಹಾಗಾಗಿ ನಾವು ಪವಿತ್ರರಾಗಬೇಕು. ಮಾನಸ ಸರೋವರದಲ್ಲಿ ಅಂದರೆ ಮನಸ್ಸಿನ ಸರೋವರದಲ್ಲಿ ಮಿಂದೇಳಬೇಕು. ಪುಂಡರೀಕಾಕ್ಷನನ್ನು ಧ್ಯಾನ ಮಾಡಬೇಕು. ಎಲ್ಲರೂ ಹೇಳು ಪುಂಡರೀಕಾಕ್ಷ, ಕಮಲಾಕ್ಷ ಹೇಳಲೇ ಇಲ್ಲ ಅಂತ. ಯಾಕೆಂದರೆ ಕೆಂಪು ಛಾಯೆ ಜಾಸ್ತಿ ಉಂಟು ಅಂತ. ಆ ಉಗ್ರಗಣ್ಣಿನ, ಯಾಕೆಂದರೆ ಸ್ವಪ್ನ ದೃಷ್ಟಾಂತದಲ್ಲಿ, ಜ್ಯೋತಿಷ್ಯದಲ್ಲಿ ಒಂದು ಆಧಾರ ಉಂಟು. ಸ್ವಪ್ನ ದೃಷ್ಟಾಂತದಲ್ಲಿ ಕಮಲದ ಹೂವು ಕಂಡ್ರೆ, ಕೆಂಪು ಕಮಲ ಕಂಡರೆ ಸಾವಿನ ಸೂತಕ ಅದು ಅಥವಾ ಸೂಚಕ ಅಂತ ಹೇಳಿದ್ದಾರೆ. ನಮಗೆ ಸಾವಿನ ಸೂಚನೆಯನ್ನು ಕೊಡ್ತದೆ ಅದು. ಹಾಗಾಗಿ ನಮಗೆ ಕೆಂಪು ಕಮಲವನ್ನು ಹೇಳಲಿಲ್ಲ. ಆ ರೀತಿ ಕಣ್ಣಲ್ಲಿ ಭಗವಂತ ನಮ್ಮನ್ನು ನೋಡೋದು ಬೇಡ. ಆ ರೀತಿಯಾಗಿ ನಾವು ಪವಿತ್ರತೆಯನ್ನು ಈ ಒಂದು ತೀರ್ಥ ಸ್ನಾನಗಳನ್ನು ಮಾಡುವುದರಿಂದಲೂ ಕೂಡ ಪಡೆಯಬಹುದು. ಭಗವಂತನ ಹೋದಲೆಲ್ಲ ಇದನ್ನೇ ಕೇಳಬೇಕಂತೆ. ಭಗವಂತ ನನ್ನ ಮನಸ್ಸಿನಲ್ಲಿ ಬಂದು ಕೂರಪ್ಪ, ಪುಂಡರೀಕಾಕ್ಷ ನನ್ನನ್ನು ಪವಿತ್ರ ಮಾಡು. ನನ್ನನ್ನು ಪವಿತ್ರ ಮಾಡು ಅಂತಂದರೆ ಏನು? ದೇಹ ತೊಳಿಲಿಕ್ಕಾಗಿ ನೀವು ಕ್ಷೇತ್ರಗಳಿಗೆ ಹೋಗುವುದಲ್ಲ ಅಂತ, ಮನಸ್ಸನ್ನು ತೊಳಿಲಿಕ್ಕಾಗಿ ಅಲ್ಲಿ ಹೋಗಬೇಕು. ಹಾಗೆ ಮತ್ತು ಈ ಪಿಂಡ ಪ್ರದಾನ ಇವೆಲ್ಲದರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ಮುಂದಿನ ಅಧ್ಯಾಯಗಳಲ್ಲಿ ನಾನು ಹೇಳ್ತೇನೆ. ಮತ್ತು ಈ ಪಿಂಡ ದಾನ, ಪಿಂಡ ಪ್ರದಾನಗಳು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ
ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಕ್ಷೇತ್ರ ನೀವೆಲ್ಲ ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ ನನಗೆ, ನಾನು ಆವಾಗಲೇ ಅದರ ಉಚ್ಚಾರವನ್ನು ಮಾಡಿದೆ, ವೃಶ್ಚಿಕ ಅಂತ. ಈಗಿನ ಮಾತೃಗಯ ಅಂತ ಕರೀತಾರೆ. ಮಾತೃಗಯ ಕೇಳಿದ್ದೀರಲ್ಲ? ಹಾಂ, ವಿಶೇಷವಾಗಿ ಮಾತೃಗಯಾದಲ್ಲಿ ಪಿಂಡ ಪ್ರದಾನ ಮಾಡುವುದರಿಂದಾಗಿ, ಮಾತೃಗಯಾದಲ್ಲಿ ಪಿಂಡ ಪ್ರದಾನ ಮಾಡುವುದರಿಂದಾಗಿ ಮಾತಾಪಿತೃ ಶಾಪಗಳಿದ್ರೆ, ವಿಶೇಷವಾಗಿ ಅಮ್ಮನಿಗೆ ಮಾಡೋದಲ್ಲ, ಮಾತೃಗಯದಲ್ಲಿ ತಾಯಂದಿರಿಗೆ ವಿಶೇಷವಾಗಿ ಪಿಂಡ ಪ್ರದಾನ ಮಾಡಿ ಅಂತ ಹೇಳ್ತಾರೆ. ಮಾತಾಪಿತೃ ಶಾಪಗಳಿದ್ದರೆ ಅದು ನಿವಾರಣೆಯಾಗ್ತದೆ ಹೇಳಿ. ಇದು ಎಲ್ಲಿಯಾದರೂ ಈಗ ನಾನು ಹೇಳಿದ ವಿಚಾರದಲ್ಲಿ ಇಲ್ಲಿ ಹೋಗಿ ಮಾಡೋದ್ರಿಂದ ನಮ್ಮವರಿಗೆ ಮೋಕ್ಷ ಸಿಕ್ತು, ಮನೆಗೆ ಬಂದು ಶ್ರಾದ್ದ ಮಾಡಬಾರ್ದು ಬಂತ? ನಾ ಹೇಳಲೇ ಇಲ್ಲ ಮೋಕ್ಷದ ವಿಚಾರ. ಈ ಎಲ್ಲವೂ ಕೂಡ ನಮ್ಮ ಮೋಕ್ಷದ ಹಾದಿಯನ್ನು ಓಪನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಬಿಟ್ಟರೆ ನಾನು ಹೇಳೋದಲ್ಲಿ ಸೇರಿಸೋದು ಮಾತ್ರ, ಮೋಕ್ಷ ಮುಕ್ತಿ ಎಲ್ಲ ಪಡೆಯೋದು ಆ ಆತ್ಮದ ಒಂದು ನಿರ್ಧಾರ. ಆದರೆ ನಾವೀಗ ಪಿಂಡ ಕೊಡ್ತೇವೆ, ವರ್ಷ ಶ್ರಾದ್ದ ಮಾಡ್ತೇವೆ, ನನ್ನಪ್ಪನೋ ನನ್ನಮ್ಮನೋ ಬಂದು ತಿಂತಾರೆ, ಹಾಗಲ್ಲ ಅದು. ನಾವು ಪಿಂಡ ಪ್ರದಾನವನ್ನು ಮಾಡೋದು ಪಿತೃಗಣಗಳಿಗೆ, ಅಂದರೆ ಪಿತೃ ಶ್ರೀಮನ್ ನಾರಾಯಣನ ಹೆಸರಿನಲ್ಲಿ. ಅದನ್ನು ಸ್ವೀಕರಿಸಿ ನನ್ನವರಿಗೆ ಕೊಡುವುದರ ಜೊತೆಗೆ, ಅವರಿಗೆ ಪಾಲನೆ ಮಾಡುವುದರ ಜೊತೆಗೆ ನಮ್ಮ ಕುಲವನ್ನು ಉದ್ಧಾರ ಮಾಡ್ತಾನೆ. ಹಾಗಾಗಿ ಶ್ರಾದ್ದ ಮಾಡಿ ಅಂತ ಹೇಳುದು. ಎಷ್ಟು ಜನ ಮಾಡ್ತೇವೆ? ಮನೆಯಲ್ಲಿ ಶ್ರಾದ್ದ ಮಾಡೋದು ಕಷ್ಟ. ನಾನು ಆ ಕ್ಷೇತ್ರದಲ್ಲಿ ಆ ದಿನಕ್ಕೆ ಹೆಸರನ್ನು ಕೊಟ್ಟು ಬಂದಿದ್ದೇನೆ. ಮಾಡ್ತಾರೆ ಶ್ರಾದ್ದ ಮಾಡೋದು. ನನ್ನ ತಂದೆದ, ನೀವು ಅವರ ತಂದೆದ? ಅಲ್ವಾ? ನಮಗೆ ಬಹಳಷ್ಟು ಶ್ರಾದ್ದ ವಿಧಿ ಹೇಳಿದ್ದಾರೆ. ಯಾವುದೋ ಒಂದು ಶ್ರಾದ್ದ ವಿಧಿಯನ್ನು ನಾವು ಮನೇಲಿ ಮಾಡ್ಲಿಕ್ಕೆ ಆಗುವುದಿಲ್ವಾ? ಕೊನೆಗೆ ನಮ್ಮ ಗುರುಗಳು ಶ್ರಾದ್ದ ನಿಂತೇ ಹೋಗ್ತದೆ ಅಂತ ಹೇಳಿ, ಅಲ್ಲ, ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದಾಗೆ ನಮ್ಮ ಕಣ್ಣಿಗೆ ಕಾಣದೇ ಇರುವುದೆಲ್ಲ ಅಸತ್ಯ ಅಂತ ಭಾವಿಸುವ ಕಾಲ ಬಂದೇ ಆಯಿತು ಅಂತ. ಅನುಭವಕ್ಕೆ ಬಂದರೆ ಮಾತ್ರ ಅದು ಸತ್ಯ ಅಂತ. ಎಲ್ಲರಿಗೂ ಅನುಭವಕ್ಕೆ ಬರುವುದಿಲ್ಲಲ್ಲ. ಹಾಗಾಗಿ ಅನುಭವಕ್ಕೆ ಬರದೇ ಇರುವ ವಿಚಾರ ಶ್ರಾದ್ದ ಮಾಡೋದ್ರಿಂದ ಏನು ಲಾಭ ಉಂಟು ಅಂತ ಮಾಡದೇ ಇದ್ರೆ ಆಯಿತು. ನಿಮಗೆ ಕೊನೆಗೆ ನಿಂತೇ ಹೋಗ್ತದೆ ಅಂತ ಹೇಳಿ ಅಷ್ಟನ್ನಾದರೂ ಮಾಡಲಿ ಅಂತ ಒಂದಿಷ್ಟು ಶ್ರಾದ್ದ ಭವನಗಳನ್ನೆಲ್ಲ ಮಾಡಿ ಒಂದು ಪಿತೃಕರ್ಮದ ಬಗ್ಗೆ ಜಾಗೃತಿಯನ್ನು ಗುರುಗಳು ಮೂಡಿಸ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಮನೆಗಳಲ್ಲಿ ಏನು ಕಷ್ಟ ಉಂಟು ಅಂತ ಹಲವು ಶ್ರಾದ್ದ ವಿಧಾನ ಹೇಳಿದ್ದಾರೆ. ಈಗ ಶ್ರಾದ್ದ ವಿಧಾನ ಉಂಟು. 3 ಜನ ಬ್ರಾಹ್ಮಣರನ್ನು ಕೂರಿಸಿ, ಆಯಿತಾ, ಅವರಿಗೆ ಊಟ ಹಾಕಿ ಶ್ರಾದ್ದ ವಿಧಿಗೆ ಪಿಂಡ ಪ್ರದಾನಾದಿಗಳನ್ನೆಲ್ಲ ಮಾಡಿ ಶ್ರದ್ಧಾಭಕ್ತಿಯಿಂದ ಮಾಡುವುದು ಒಂದು ವಿಧಾನ. ಶ್ರಾದ್ದ ಮಾಡಬೇಕು ಅಲ್ವಾ? ಇದೊಂದು ವಿಧಾನ. ಬಟ್ರೆ ನನಗೆ ಅಷ್ಟು ಶಕ್ತಿ ಇಲ್ಲಲ್ಲ, ನನ್ನಲ್ಲಿ ಅಷ್ಟು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ, ಏನು ಮಾಡ್ಬೋದು, ಏನು ಮಾಡಬೇಕು? ಅಲ್ಲ, ನಾನು ಈ ಆಪ್ಷನ್ ಹೇಳಿದ್ರೆ ನಾಳೆಯಿಂದ ಅದನ್ನೇ ಮಾಡಿಬಿಡ್ತೀರಾ ಅಂತ ಅನುಮಾನ ಉಂಟು ನನಗೆ. ಆಯಿತಾ? ಅದಾಗೋದಿಲ್ವಾ? ಸರಿ, ಚಟಕ ಶ್ರಾದ್ದ ಮಾಡು, ಬ್ರಾಹ್ಮಣರನ್ನು ಕರೆಸಿ. ಆಗೋದಿಲ್ವಾ? ಸರಿ, ವಸುರುದ್ರ ಆದಿತ್ಯ ಸ್ವರೂಪದಲ್ಲಿ ಅಥವಾ ಬ್ರಾಹ್ಮಣರ ಲೆಕ್ಕದಲ್ಲಿ ಕೂರ್ಚೆ ಕಾಯನ್ನು ಇಟ್ಟು ಮಾಡು. ಅವ್ರೇನು ದುಡ್ಡು ಕೇಳೋದಿಲ್ಲಲ್ಲ, ಶ್ರಾದ್ದ ಆಗಿದ್ದಕ್ಕೆ ಅವ್ರಿಗೇನು ದುಡ್ಡು ಕೊಡೋದಿಲ್ಲ. ಒಂದೊಂದು ಚಿಲ್ಲರೆ ಇಟ್ಟರು ಸುಮ್ಮನೆ ಹೋಗ್ತಾರೆ ಪಾಪ. ಅಲ್ಲಿ ಬರುವುದು ಮತ್ತೆ ರುದ್ರ ಶಿವ ಬ್ರಹ್ಮನೇ, ಅದೇ ಸ್ವರೂಪದಲ್ಲೇ ಬರುವುದು. ಅದು ಆಗೋದಿಲ್ಲಲ್ಲ ಭಟ್ರೆ, ಕಷ್ಟ. ಗಂಧಾಕ್ಷತೆಯನ್ನಾದರೂ ಮಾಡಪ್ಪ. ಗಂಧಾಕ್ಷತೆ ಅಂದರೆ ಬ್ರಾಹ್ಮಣರನ್ನು ಮನೆಗೆ ಕರೆಸಿ ಹಿರಿಯರನ್ನು ಧ್ಯಾನ ಮಾಡಿ ಅದಕ್ಕೊಂದು ಪೂಜೆ ಉಂಟು, ಆ ಕ್ರಿಯೆಯನ್ನೆಲ್ಲ ಮಾಡಿ ಗೋಗ್ರಸಾದಿಗಳನ್ನೆಲ್ಲ ಕೊಟ್ಟು ಮಾಡಿ ದಾನ ಧರ್ಮಗಳನ್ನು ಮಾಡಿ ಕಳಿಸೋದು. ಅದನ್ನಾದರೂ ಮಾಡಪ್ಪ. ಅದೂ ಆಗೋದಿಲ್ಲಲ್ಲ ಭಟ್ರೆ. ಕೊನೆ ಪಕ್ಷ ಆ ದಿನ ಶ್ರದ್ಧಾಭಕ್ತಿಯಿಂದ ಅಡುಗೆಯನ್ನು ಮಾಡಿ, ಆಯಿತಾ, ನಿನ್ನ ಹಿರಿಯರನ್ನು ನೆನೆದು 2 ಹನಿ ಕಣ್ಣೀರು ಹಾಕಿ ಗೋಗ್ರಸವನ್ನಾದರೂ ಕೊಡಪ್ಪ. ಅದು ಆಗೋದಿಲ್ಲ ಭಟ್ರೆ. ಮುಂದಿನ ನಾ ಹೇಳುವುದಿಲ್ಲ, ಅದನ್ನೇ ಮತ್ತೆ ರೂಢಿ ಮಾಡ್ತೀನಿ. ನನಗೆ ಗೊತ್ತುಂಟು, ಮುಂದಿನ ಹೇಳಿದ್ರೆ ನಾಳೆಯಿಂದ ಅದನ್ನೇ ಮತ್ತೆ ಎಲ್ಲರೂ ಪ್ರಾರಂಭ ಮಾಡ್ತಾರೆ. ಹೀಗೆ ಬೇಕಾದವರು ಪರ್ಸ್ನಲಾಗಿ ಕೇಳಿ ಹೇಳ್ಕೊಡ್ತೇನೆ. ಆದರೆ ಯಾಕೆ ಮಾಡೋದು, ಏನು ಕಷ್ಟ ಏನು ಉಂಟು ಅಂತ, ಯಾಕೆ ನಾವು ಆ ಸಂಸ್ಕಾರದಿಂದ ಹೊರಗೆ ಬರ್ತಾ ಇದ್ದೇವೆ? ಅದು ನಮ್ಮ ಉದ್ಧಾರಕ್ಕೆ ಅಂತ ಆಗುವಾಗ ಯಾಕೆ ನಾವು ಆ ಕ್ರಿಯೆಯನ್ನು ಬಿಡಬೇಕು?
ನನಗೆ ಅಮ್ಮ ಹಸಿದಿದೆ ಅಂತ ಹೇಳಲಿಕ್ಕೆ ಬರ್ತಿರ್ಲಿಲ್ಲ, ಅಳ್ತಾ ಮಲಗಿರ್ತಿದ್ದೆ. ಆಗ ನನ್ನ ತಾಯಿ ನನ್ನ ಮಗುಗೆ ಹಸ್ತಿದೆ ಅಂತ ಎತ್ತುಕೊಂಡು ಎದೆ ಅಪ್ಪಿ ಹಾಲನ್ನು ಉಣಿಸಿ ಸಾಕಿದಂತಹ ತಾಯಿ ನಂತರದಲ್ಲಿ ವರ್ಷಕ್ಕೊಂದು ಬಾರಿ, ನಮಗೊಂದು ವರ್ಷಕ್ಕೊಂದು ಬಾರಿ ನನ್ನ ಮಗ ಏನೋ ನನ್ನನ್ನು ನೆನಪು ಮಾಡಿ ಕರೀತಾನೆ, ನಾನು ಅವನನ್ನು ಕಾಣ್ಬೋದು, ಆ ದೇವತೆಗಳಿಂದ ಆ ಒಂದು ನನಗೆ ಅಪ್ಪಣೆ ಸಿಗ್ತದೆ, ಮೋಕ್ಷಕ್ಕೊಂದು ದಾರಿ ಆಗ್ತದೆ ಅಂತ ಬಯಸುವಾಗ ಅಂಥ ತಾಯಿಗೊಂದು ಶ್ರಾದ್ದ ಮಾಡಲಿಕ್ಕೆ, ಪಿಂಡ ಪ್ರದಾನ ಮಾಡಲಿಕ್ಕೆ ನಮಗಾಗೋದಿಲ್ವ? ಇಡೀ ನಾ ನೋಡದ ಪ್ರಪಂಚವನ್ನು ನನ್ನ ಮಗ ನೋಡಲಿ ಅಂತ ಪ್ರತಿ ತಂದೆ ಎತ್ತಿ ಹಿಡಿದು ಪ್ರಪಂಚ ತೋರಿಸ್ತಾನೆ. ಅಂಥ ತಂದೆ ಹೋದಾಗ ನಮಗೆ ಮೊದಲ 15 ದಿನ, ನಂತರ ವಾರ್ಷಿಕವಾಗಿ ಒಂದಿಷ್ಟು ಕರ್ಮಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ವ? ಲೆಕ್ಕಾಚಾರ ಈಗೆಲ್ಲ ಕಾಂಟ್ರಾಕ್ಟ್ ಬಟ್ರೆ ಮನೆಯಲ್ಲಿ ಅಪ್ಪ ಹೋಗಿದ್ದಾನೆ, 15 ದಿನದ ಕಾರ್ಯ ಎಲ್ಲ ನೀವೇ ತಂದು ಮಾಡಿ, ಇಟ್ಟಿಗೆ ಇಲ್ಲಪ್ಪ ನಿಮ್ಮದೇ ಬಾಣಲ್ಲಿ ತಂದು ಮಾಡಿಬಿಡಿ, ತಿಲ ಹೋಮಲ್ಲ ಎಷ್ಟು ಅಷ್ಟೆಲ್ಲ ಆಗೋದಿಲ್ಲ, ಇಷ್ಟು ಕೊಡ್ತೇವೆ, ಕಾಂಟ್ರಾಕ್ಟ್ ಮುಗಿದವು. ಆ ದಿನ ನಿಮಗೆ ವಿದ್ಯೆ ಕಲಿಸುವಾಗ ನಿಮ್ಮ ತಂದೆಯೂ ಕೂಡ ನೀವು ಕೇಳಿದ ಸ್ಕೂಲ್ ಕಾಲೇಜುಗಳಿಗೆ ಹಾಗೆ ಯೋಚನೆ ಮಾಡಿದಿದ್ರೆ, ಅಲ್ಲ ಮಾಡಬೇಕಿತ್ತು ಅವಾಗ, ಆಗ ಈ ಮಾತು ಅವನಿಂದ ಬರ್ತಿರ್ಲಿಲ್ಲ ಅಂತ, ಮಗನಿಲ್ಲ. ಹಾಗಾಗಿ ಅಲ್ಲ, ಇಷ್ಟು ಕಠೋರವಾಗಿ ನಾನು ಹೇಳೋದಲ್ಲ, ಇದರಲ್ಲಿ ಕಠೋರವಾಗಿ ಕಳಿಸಿದ್ದಾನೆ. ಆ ಶಬ್ದವನ್ನು ನಾನು ಆಧುನಿಕ ಭಾಷೆಯಲ್ಲಿ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೇನೆ, ಸಾರಾಂಶವನ್ನು ಅರ್ಥ ಮಾಡಿಸ್ತಾ ಇದ್ದೇನೆ. ಅಷ್ಟು ಕಠೋರವಾಗಿ ಹೇಳ್ತಾನೆ. ಈ ತೀರ್ಥಗಳಲ್ಲಿ ನಾವು ಪಿಂಡ ಪ್ರದಾನಗಳನ್ನು ಮಾಡಬೇಕು, ಮಾಡುವುದರಿಂದ ಈ ಥರದ ಪಾಪಗಳು ನಾವೀಗ ತಪ್ಪು ಮಾಡ್ತಾ ಇದ್ದೇವಲ್ಲ, ಅದನ್ನೇ ಹೇಳೋದು. ಗಯಾಕ್ಕೆ ಹೋಗಿ ಶ್ರಾದ್ದ ಮಾಡೋದು, ಇದಕ್ಕೆಲ್ಲ ಹೋದರೆ ನಾವು ಈ ಶ್ರಾದ್ದಗಳನ್ನೆಲ್ಲ ತಪ್ಪೋದು, ಶುದ್ಧ ಭಾವನೆಯಲ್ಲಿ ಶ್ರಾದ್ದ ಮಾಡದೇ ಇರೋದು, ಇನ್ನೆಲ್ಲ ತಪ್ಪಿದ ಪ್ರಾಯಶ್ಚಿತ್ತವನ್ನು ಮಾಡಿ ಬಂದು ಮತ್ತೆ ಶ್ರಾದ್ದವನ್ನು ಮಾಡಲೇಬೇಕು, ಶ್ರಾದ್ದ ಬಿಡುವುದಲ್ಲ. ಹಾಗಾಗಿ ಈ ತೀರ್ಥಗಳಿಗೆ ಹೋಗಿ ದರ್ಶನ ಮಾಡುವುದು ಒಂದು ವಿಧಾನ. ಅದಾದ ನಂತರ ನಮಗೆ ಈ ಮಧ್ಯದಲ್ಲೇ ಒಂದು ವಿಶೇಷವಾಗಿ ಪಂಚಗವ್ಯ ವಿಧಿ ಅಂತ. ಪಂಚಗವ್ಯ ಕೇಳಿದ್ದೀರಲ್ಲ? ಹಾಲು, ಮೊಸರು, ಗೋಮಯ್ಯ, ಗೋಮೂತ್ರ, ತುಪ್ಪ, ಸರಿಯಾ? ಪಂಚಗವ್ಯ 5 ಹಸುವಿನ ದ್ರವ್ಯಗಳು, ಗವ್ಯಗಳು, ಪಂಚಗವ್ಯ. ಹೇಗೆ ಮಾಡೋದು ಪಂಚಗವ್ಯ? ಇದು ಶುದ್ಧತೆಗೆ ಹೇಗೆ ಬಳಸಬೇಕು, ಅದೊಂದು ದೊಡ್ಡ ಆಯುರ್ವೇದಿಕ್ ತಂತ್ರ. ನಮ್ಮಲ್ಲಿ ಎಷ್ಟೋ ಜನ ವೈದಿಕರಿಗೆ ಗೊತ್ತಿಲ್ಲ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಎಷ್ಟೋ ಜನ ಪುರೋಹಿತರಿಗೆ ಪಂಚಗವ್ಯ ವಿಧಿ ಗೊತ್ತಿಲ್ಲ, ಎಲ್ಲವನ್ನ ಇಟ್ಟುಕೊಳ್ಳೋದು. ನಮ್ಮಲ್ಲಿ ಕೆಲವೊಮ್ಮೆ ಉಂಟು, ಉಪ್ಪುಣ್ಯಾದ ಕಲಶ ಇಟ್ಟು ಅದಕ್ಕೆ ಹಾಲು, ಮೊಸರು, ತುಪ್ಪ ಎಲ್ಲವನ್ನು ಹಾಕಿ ಎಷ್ಟು ಹಾಕೋದು, ಎಷ್ಟು ಹಾಕಬೇಕು. ಅವರು ಸ್ವಲ್ಪ ನಮ್ಮವರು ಒಳ್ಳೆ ಜನ, ಸ್ವಲ್ಪ ಗೋಮಯ ಗೋಮೂತ್ರ ಜಾಸ್ತಿ ಹಾಕಿ ಅಂತ ಹಾಗಾಕೋದಾ? ಅಲ್ಲ, ಹೇಳೋದುಂಟಂತ ಬಿಟ್ರೆ ಸ್ವಲ್ಪ ಈಗ ಯಜಮಾನರುಗಳೇ ಹೇಳ್ತಾರೆ ಸ್ವಲ್ಪ ಗೋಮೂತ್ರ ಜಾಸ್ತಿ ಹಾಕಿಬಿಟ್ರೆ ಅಂತ. ಹಾಗಿಲ್ಲ. ಅದು ಹೇಗೆ ಪಂಚಗವ್ಯ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ, 12 ಉದ್ದಿನ ಕಾಳು ಹಾಲು, ಉದ್ದಿನ ಕಾಳಿನ ಭಾರದಷ್ಟು ಹಾಲು, 10 ಉದ್ದಿನ ಕಾಳಿನ ಭಾರದಷ್ಟು ಮೊಸರು, ಆಯ್ತಾ? 6 ಉದ್ದಿನ ಕಾಳಿನ ಭಾರದಷ್ಟು ತುಪ್ಪ, 5 ಉದ್ದಿನ ಕಾಳ ಭಾರದಷ್ಟು ಗೋಮೂತ್ರ ಮತ್ತು 5 ಉದ್ದಿನ ಕಾಳು ಭಾರದಷ್ಟು ಗೋಮಯ್ಯ. ಭಾರಿ ಸಣ್ಣ ಬರ್ತದೆ. ಜಾಸ್ತಿ ಮಾಡುವಾಗ ಅದೇ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋಗು. ಅಲ್ಲ, ಭಟ್ರುಗಳು ಹಾಗೆ ಮಾಡುವುದಿಲ್ಲ. ಈಗ ನೀವು ಮನೆಯಲ್ಲಿ ಒಗ್ಗರಣೆ ಹಾಕುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವುದು, ಅದೆಲ್ಲ ಪಕ್ಕದಲ್ಲಿ ತೂಕದ ಮಿಷಿನ್ ಇಟ್ಕೊಳ್ಳೋದಿಲ್ಲಲ್ಲ,
ಹಾಗೆ ಭಟ್ರು ಅದು ರೂಢಿ ಆದಮೇಲೆ ಅದು ಹೋಗ್ತದೆ, ಕೈ ಹಾಗೆ ಹೋಗ್ತದೆ. ಆ ರೀತಿ ಮಾಡಿದಾಗ ಆ ಪಂಚಗವ್ಯ ಇಡೀ ದೇಹವನ್ನು ಶುದ್ಧ ಮಾಡುವುದಷ್ಟೇ ಅಲ್ಲ, ನಮ್ಮ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡ್ತದೆ. ನೋಡಿ, ಎಲ್ಲ ಪ್ರಮಾಣಕ್ಕಿಂತ ಕಮ್ಮಿ ಗೋಮಯ ಮತ್ತು ಗೋಮೂತ್ರ ಚಿಟಿಕೆ ಬರ್ತದೆ ಅಷ್ಟೇ ಈ ಪ್ರಮಾಣದಲ್ಲಿ ಹೋದರೆ. ನಾಳೆಯಿಂದ ಭಟ್ರು ಬಂದಾಗ, ಭಟ್ರೆ ಸ್ವಲ್ಪ ಗೋಮೂತ್ರ ಜಾಸ್ತಿ ಹಾಕಿ ಅಂತ ಹೇಳಬೇಡಿ ಅಂತ ನೀವೇ ಗೊತ್ತಾ. ಅದಕ್ಕೆ ಅಂದ್ರೆ ವಿಧಿ ಉಂಟು ಅಂತ. ಆ ರೀತಿಯಾಗಿ ಪಂಚಗವ್ಯ ವಿಧಿಯಿಂದಲೂ ಕೂಡ ದೇಹವನ್ನ ಶುದ್ಧ ಮಾಡ್ಕೊಳ್ಬೋದು ಅಂತ. ಹಾಗೆ ಇದಾದ ನಂತರದಲ್ಲಿ ನಮ್ಮಲ್ಲಿ ಮತ್ತೆ ಅದೇ ಸೃಷ್ಟಿಕ್ರಮದಲ್ಲಿ ಬರುವಂತಹ ಮನ್ವಂತರಾದಿ ಕಥೆಗಳು. ನಾವೀಗ ಇರುವ ಮನ್ವಂತರಾದರೂ ಗೊತ್ತುಂಟಾ? ನಾನು ಹೇಳಿದ್ದೇನೆ ಮೊದಲನೇ ವೈವಸ್ವತ ಮನ್ವಂತರ. ಹಾಗೆ 14 ಮನ್ವಂತರಗಳುಂಟು. ಆ ಒಂದು ಮನ್ವಂತರಗಳು ಇವನ್ನೆಲ್ಲ ವಿಶೇಷವಾಗಿ ಹೇಳಿದ್ದಾನೆ. ಮುಂದೆ ಬರುವಂತಹ ಅಧ್ಯಾಯದಲ್ಲಿ ನಮಗೆ ರೋಗಗಳು ಮನುಷ್ಯನಿಗೆ ಹೇಗೆ ಬರ್ತದೆ ಅಥವಾ ಆ ರೋಗವನ್ನು ಹೇಗೆ ಡಯಾಗ್ನೋಸ್ ಮಾಡಬೇಕು ಮತ್ತು ಅದಕ್ಕೊಂದು ಪರಿಮಾರ್ಜನೆಗಳು, ಮೊದಲು ರೋಗಗಳನ್ನು ಹೇಗೆ ಡಯಾಗ್ನೋಸ್ ಮಾಡಬೇಕು ಎಲ್ಲ ವಿಶೇಷವಾಗಿ ಹೇಳಿಕೊಂಡು ನಂತರ ಅದಕ್ಕೆ ಔಷಧೋಪಚಾರಗಳನ್ನು ಹೇಳ್ತಾನೆ. ನಾನು ಎಲ್ಲ ರೋಗಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುವುದಿಲ್ಲ, ಡಯಾಗ್ನೋಸ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಹೇಳ್ತೇನೆ. ಮತ್ತು ಕೆಲವೊಂದು ಸುಲಭ ಔಷಧಿಗಳೆಲ್ಲ ಹೇಳಿರುವಂತಹದ್ದು ನಮಗೆ ಅದನ್ನು ಕಾಣುವಾಗ ಎಷ್ಟು ವಿಸ್ಮಯ ಇರ್ತದೆ ಅಂದರೆ, ನಾಳಿನ ಭಾಗದಲ್ಲಿ ಅದನ್ನು ಶುರು ಮಾಡುವ ಅದರ ಒಂದು ಹಿಂಟನ್ನು ಕೊಡ್ತೇನೆ. ಇದರಲ್ಲಿ ಬರುವಂತಹ ಆಯುರ್ವೇದ ಶಾಸ್ತ್ರ ಏನುಂಟು, ಇದು ಧನ್ವಂತರಿ ಮಹಾವಿಷ್ಣುವಿನಿಂದ ಸುಶ್ರುತನಿಗೆ ಉಪದೇಶವಾದಂತಹ ಆಯುರ್ವೇದ ಶಾಸ್ತ್ರ. ಮುಂದೆ ಸುಶ್ರುತನ ಬೆಳವಣಿಗೆಗೆ ಈ ಒಂದು ಉಪದೇಶಗಳು ಪಾಠವಾಯಿತು ಅಥವಾ ದಾರಿಯಾಯಿತು ಅಂತ. ಈಗ ನಮ್ಮಲ್ಲಿ 2 ಸಂಹಿತೆಗಳುಂಟು, ಒಂದು ಚರಕ ಸಂಹಿತೆ ಮತ್ತೊಂದು ಸುಶ್ರುತ ಸಂಹಿತೆ ಅಂತ. ಈಗ ನಮ್ಮ ಹೆಚ್ಚು ಕರ್ನಾಟಕದ ಪ್ರಾಂತ್ಯಗಳಲ್ಲಿ ನಾವು ಚರಕ ಸಂಹಿತೆಯಂತೆ ಆಯುರ್ವೇದವನ್ನು ಕಾಣುವಂಥದ್ದು. ಕೇರಳ ಭಾಗದಲ್ಲಿ ಇವತ್ತಿಗೂ ಕೂಡ ಸುಶ್ರುತನ ಒಂದು ಸಂಹಿತಾ ಭಾಗದಲ್ಲೇ ಟ್ರೀಟ್ಮೆಂಟ್ ನಡೀತದೆ. ತುಂಬ ಗಿಡಮೂಲಿಕೆಗಳ ಹೆಸರುಗಳು, ಅದಕ್ಕೆ ಮಂತ್ರಗಳು, ಹೇಗೆ ಅದನ್ನು ಬಳಸಬೇಕು ಎಲ್ಲವನ್ನು ಹೇಳಿದ್ದಾನೆ. ಮತ್ತೆ ಎಷ್ಟು ವಿಶೇಷ ಅಂದರೆ ಖಂಡಿತವಾಗಿ ಆಗ್ತದೆ ಅಂದರೆ ಆಗ್ತದೆ ಅಂತ, ರೋಗ ನಿವಾರಣೆ ಆಗ್ತದೆ ಅಂದರೆ ಆಗುತ್ತೆ, ಮತ್ತು ಅದರಲ್ಲಿ ಸಂಶಯ ಇಲ್ಲ ಅಂತ. ಇದನ್ನು ಹೆಚ್ಚು ಪ್ರಯೋಗ ಮಾಡಬೇಕಾಗಿದ್ದು ನಮ್ಮ ವೈದ್ಯ ಕುಲಗಳು. ಮಾಡುವುದಲ್ಲ, ಏನು ತೊಂದರೆ ಏನಿಲ್ಲ ಅಂತ. ಹಾಗಾಗಿ ವಿಶೇಷವಾಗಿ ಮುಂದಿನ ಭಾಗದಲ್ಲಿ ನಾವು ಆ ಭಾಗವನ್ನು ನೋಡೋಣ. ಮುಂದೆ ಇನ್ನೊಂದು ಕಡೆಯಲ್ಲಿ ತೀರ್ಥಕ್ಷೇತ್ರ ಮಹಾತ್ಮೆ ಅಂತ ಬರ್ತದೆ. ಆ ಭಾಗದಲ್ಲಿ 1-2-3 ಕ್ಷೇತ್ರದ ವಿಚಾರಗಳನ್ನು ನಾನು ಹೇಳ್ತೇನೆ. ಯಾಕೆಂದರೆ ಈಗ ಭಟ್ರೆ ನೀವು ಕಾಶಿ ಬಗ್ಗೆ ಹೇಳಲಿಲ್ಲ, ಅಯೋಧ್ಯೆ ಬಗ್ಗೆ ಹೇಳಿಲ್ಲ, ಇದೆಲ್ಲ ಗೊತ್ತಿರುವಂಥ ತುಂಬ ಜನಕ್ಕೆ ಗೊತ್ತಿದೆ ವಿಚಾರಗಳು. ಗೊತ್ತಿಲ್ಲದ ಕ್ಷೇತ್ರ, ಈಗ ಮಾತೃಗಯದ ಬಗ್ಗೆ ಹೇಳಿದೆ. ಮಾತೃಗಯದಲ್ಲಿ ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಮಾತಾಪಿತೃ ಶಾಪಗಳು ನಿವಾರಣೆಯಾಗಲಿ ಅಂತ ಮಾಡಬೇಕು. ಬರೀ ನನ್ನ ತಾಯಿಗೆ ಮೋಕ್ಷ ಕೊಡುವಂತಲ್ಲ. ಹೇಗೆ ಕಾಶಿಯಲ್ಲಿ ಮಾಡಿದ್ರೆ ಮೋಕ್ಷ ಸಿಗುವುದಿಲ್ಲ? ಕಾಶಿಯಲ್ಲಿ ಹಾಗಾದ್ರೆ ತಾಯಿಗೆ ಪಿಂಡ ಕೊಡುವುದಿಲ್ಲ, ನಾವು ಪಿಂಡ ಪ್ರದಾನ ಮಾಡುವುದಿಲ್ಲ, ಮಾಡ್ತೇವೆ. ಅದು ಮಾತೃಗಯದಲ್ಲಿ ಮಾಡುವಾಗ ನಮಗಿರುವ ಶಾಪ ನಿವಾರಣೆ ಆಗ್ತದೆ ಅಂತ. ಹೀಗೆ ತುಂಬ ರೇರ್ ಇರುವಂತಹ ಜಾಗದ ಬಗ್ಗೆ ಹೇಳ್ತೇನೆ. ಶ್ರೀರಂಗಪಟ್ಟಣದ ವಿಚಾರ ಬರ್ತದೆ. ಕರ್ನಾಟಕದ ಶ್ರೀರಂಗಪಟ್ಟಣ, ಅಲ್ಲಿಯ ವಿಚಾರವೂ ಕೂಡ ಸ್ವಲ್ಪ ಈ ತೀರ್ಥಕ್ಷೇತ್ರಗಳಲ್ಲಿ ಮುಂದಿನ ಭಾಗದಲ್ಲಿ ಬರ್ತದೆ. ಅದು ಬರುವಾಗ ನಾನು ಮತ್ತೆ ಆ ವಿಚಾರವನ್ನು ನಿಮಗೆ ಪ್ರಸ್ತಾಪ ಮಾಡ್ತೇನೆ. ಮತ್ತು ನಾಳೆಯಿಂದ ಭಟ್ರೆ ಮತ್ತೆ ನಾನು ಧನ್ವಂತರಿಯ ಭಾಗ ಅಂತ ಹೇಳುವಾಗ ನಾನು ಹೇಳಿದ್ದೇನೆ, ನಾನು ನಿಮಗೆ ಇದರೆಲ್ಲದರಲ್ಲೂ ಕೂಡ ಚುಟುಕನ್ನು ಮಾತ್ರ ಕೊಡ್ತಾ ಇರೋದು. ನಿಮ್ಮ ಚಿತ್ತಕ್ಕೆ ಚೇತನವನ್ನು ಮಾತ್ರ ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ಸವಿಸ್ತಾರವಾಗಿ ನೀವು ಓದುವಾಗ ನಿಮಗಿನ್ನೂ ಹೆಚ್ಚು ಅದರ ಬಗ್ಗೆ ಗೊತ್ತಾಗ್ತದೆ. ಇಲ್ಲಾಂದರೆ ಹಾಗೆ ಓದುವಾಗ ನೀವೇನು ಹೇಳ್ತೀರಿ, ಪಿತೃಗಳ ಕಡೆಯಿಂದ ಅದೇ ಸಮಯದಲ್ಲಿ ಆ ನದಿಯ ಮಧ್ಯದಲ್ಲಿ ಏನು ಅಂತ ಹೇಳ್ತಾರೆ ಅಂತಲೇ ಗೊತ್ತಾಗ್ತದೆ, ಅಂದರೆ ಶ್ಲೋಕದ ಅರ್ಥ ಮಾಡುವಾಗ ಆಯಿತಾ. ಹಾಗಾಗಿ ಆ ಒಂದು ಶೈಲಿಯಲ್ಲಿ ನಾವು ನಾಳೆಯಿಂದ ರೋಗಗಳ ಬಗ್ಗೆ ಚಿಂತನೆ ಮಾಡೋಣ ಅಂತೇಳಿ. ನಾನೇನು ದೊಡ್ಡ ಡಾಕ್ಟ್ರಲ್ಲ,
ಅನುಮಾನಗಳು ಬಂತು ಅಂತ ಹೇಳಿ ರೋಗದ ಬಗ್ಗೆ ನನ್ನನ್ನು ಕೇಳಿದ್ರೆ ನಾನೆಷ್ಟು ವಿಶ್ಲೇಷಣೆ ಮಾಡಬಲ್ಲೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಗೊತ್ತಿರುವಷ್ಟನ್ನು ನಾನು ಖಂಡಿತ ಹೇಳ್ತೇನೆ. ಹಾಗಾಗಿ ಈ ಎಲ್ಲ ಒಂದು ಭಾಗದಲ್ಲಿ ಎಲ್ಲರೂ ಕೂಡ ಸಂಸ್ಕಾರಭರಿತರಾಗಿ ಅನುಕೂಲ ಆಗುವಂತೆ ನಾನು ಸ್ವಲ್ಪ ಮಾತ್ರ ಇದರಲ್ಲಿ ಮೊದಲ ಭಾಗದಲ್ಲಿ ಈ ಕ್ಷೇತ್ರಗಳು, ಪಿಂಡಗಳು ಮತ್ತು ಯಾಕೆ ಶ್ರಾದ್ದ ಮಾಡಬೇಕು ಅನ್ನೋಷ್ಟು ವಿಚಾರ ಮಾತ್ರ, ಶ್ರಾದ್ದ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದನ್ನು ಹೇಳಿದ್ದೇನೆ. ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳು ಅವೆಲ್ಲವೂ ಮುಂದೆ ಪ್ರೇತಕಾಂಡದಲ್ಲಿ ಬರ್ತದೆ. ಹಾಗಾಗಿ ದಯವಿಟ್ಟು ಇದನ್ನು ಮುಂದಾದರೂ ಕೂಡ ಈಗ ನಾವು ಇಷ್ಟೆಲ್ಲ ಹೇಳೋದುಂಟು, ಮಾಡೋದುಂಟು, ಇಲ್ಲಿಂದ ಹೊರಗೆ ಹೋದ ತಕ್ಷಣ ಈ ವಿಚಾರಗಳನ್ನು ಬಿಡುವುದಲ್ಲ ಅಂತ. ಯಾಕೆಂದರೆ ಇದು ಸ್ವತಃ ನಾನು ನೋಡ್ತಾ ಇರುವಂಥದ್ದು. ಒಬ್ಬ ಜ್ಯೋತಿಷ್ಯಗಾರನಾಗಿ ಹೇಳ್ತಾ ಇದ್ದೇನೆ, ನನ್ನಲ್ಲಿ ಬರುವ ಬಹಳಷ್ಟು ಮಂದಿ ಪಿತೃದೋಷಗಳು ಅಂತ. ಯಾಕೆ ಈಗೊಂದು 10-15 ವರ್ಷಗಳ ಹಿಂದೆ ಈ ಪಿತೃದೋಷದ ಕಾನ್ಸೆಪ್ಟ್ಗಳು ಇಷ್ಟು ಇರಲಿಲ್ಲ. ಈಗ ಯಾಕೆ ಹಾಗೆ ಬರ್ತಾ ಇದೆ ಅಂತ ಕೇಳಿದ್ರೆ, ಒಂದಿಷ್ಟು ತಪ್ಪು ಕಲ್ಪನೆಗಳು ಮತ್ತು ಈ ಪಿತೃಕರ್ಮಗಳನ್ನು ಬಿಟ್ಟ ಕಾರಣಗಳೇನು. ಹಾಗಾಗಿ ದಯವಿಟ್ಟು ಇನ್ನು ಮುಂದಾದರೂ ಕೂಡ ಇಷ್ಟಿದೆ. ಈಗ ಪ್ರಾಯಶ್ಚಿತ್ತ ಹೇಗೆ ಬಿಟ್ರೆ, ಈಗ ಕೆಲವೊಬ್ರು ಕೇಳೋದುಂಟು, ಬಿಟ್ಟು ಹೋಗಾಯಿತು ಎಂತ ಮಾಡೋದು, ಇನ್ನೆಂತ ಮಾಡೋದು ಅಂತ. ಇನ್ನೆಂತ ಮಾಡೋದಿಲ್ಲ, ಮತ್ತೆ ಪ್ರಾರಂಭ ಮಾಡೋದೇ ಪ್ರಾಯಶ್ಚಿತ್ತ. ಗಾಯತ್ರಿಯನ್ನು ಬಿಟ್ಟವನಿಗೆ ಗಾಯತ್ರಿ ಪುನರಾರಂಭ ಮಾಡುವುದೇ ಪ್ರಾಯಶ್ಚಿತ್ತ ಹೇಗೋ, ಪಿತೃಕರ್ಮ ಬಿಟ್ಟವನು ಮತ್ತೆ ಪಿತೃಕರ್ಮವನ್ನು ಪ್ರಾರಂಭ ಮಾಡುವುದೇ ಪ್ರಾಯಶ್ಚಿತ್ತ. ಹಾಗಾಗಿ ಅದನ್ನು ಮಾಡಿಕೊಂಡು ನಿಮಗೂ ಒಳಿತನ್ನು ಪಡೆದು ನಿಮ್ಮ ಕುಟುಂಬಕ್ಕೂ ಕೂಡ ಒಳಿತನ್ನು ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪ್ರವಚನದ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.